ನಮಸ್ಕಾರ ವೀಕ್ಷಕರೇ. ನನ್ನ ಹೆಸರು ಭೂಷಣ್ ಅಂತ. ನಾನು ಇಲ್ಲಿ ಆಟೋವಾ ಕೆನಡಾದಿಂದ ಮಾತಾಡ್ತಾ ಇದ್ದೀನಿ. ಟೆಕ್ಸಾಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ಬಿಹೈಂಡ್ ದ ಲೆನ್ಸ್ ಕಾರ್ಯಕ್ರಮನ ನಡೆಸ್ಕೊಡೋಕ್ಕೆ ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಎಲ್ಲ ವೀಕ್ಷಕರಿಗೂ ಈ ವಿಡಿಯೋಗೆ ಸುಸ್ವಾಗತ. ಈ ಬಿಹೈಂಡ್ ದ ಲೆನ್ಸ್ ಅಲ್ಲಿ ಇವತ್ತು ಒಂದು ಕಿರುಚಿತ್ರನ ನಾವು ಪರಿಚಯ ಮಾಡ್ತಾ ಇರೋದು ಕಪ್ಪೆ ಚಿಪ್ಪು ಅಂತ. ವೆರಿ ಇಂಟ್ರೆಸ್ಟಿಂಗ್ ಹೆಸರು, ಕಪ್ಪೆ ಚಿಪ್ಪು ಅಂತ. ಅದೇ ಥರ ಅದರಲ್ಲಿರೋ ಏನು ರಹಸ್ಯಗಳು ಏನಿದೆ, ಅದರಲ್ಲಿರೋ ವಿಚಾರಗಳು ಏನಿದೆ ಅಂತ ತಿಳಿಸ್ಕೊಳಕ್ಕೆ ಇವತ್ತು ಚಿತ್ರದ ನಿರ್ದೇಶಕರು, ಸ್ಟೋರಿ, ಎವ್ರಿಥಿಂಗ್ ಬಿಹೈಂಡ್ ದ ಸೀನ್ಸ್ ನಮ್ಮ ಗಿರೀಶ್ ಕನ್ನಳ್ಳಿ ಅವರಿದ್ದಾರೆ. ನಮಸ್ಕಾರ ಗಿರೀಶ್ ಅವರೇ, ವೆಲ್ಕಮ್ ಟು ದ ನಮಸ್ಕಾರ. ಬಿಹೈಂಡ್ ದ ಲೆನ್ಸ್. ನಮಸ್ಕಾರ. ಸೊ ಓಟ್ ಯು ಥ್ಯಾಂಕ್ ಯು. ಗಿರೀಶ್ ಅವರೇ, ಮೊದಲನೇದಾಗಿ ನಿಮ್ಮ ಕಿರು ಪರಿಚಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ವೀಕ್ಷಕರಿಗೆ. ಅದಾದ ನಂತರ ಕಪ್ಪೆ ಚಿಪ್ಪು ಬಗ್ಗೆ ವೆರಿ ಬ್ರೀಫ್ ಬ್ಯಾಕ್ಗ್ರೌಂಡ್ ಅನ್ನು ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ನಮಸ್ಕಾರ ಭೂಷಣ್. ಆಸ್ ಯು ಸೆಡ್, ನನ್ನ ಹೆಸರು ಗಿರೀಶ್ ಕನ್ನಳ್ಳಿ ಅಂತ. ನಾನು ಲಾಸ್ ಆಂಜಲೀಸ್ ಆರೆಂಜ್ ಕೌಂಟಿಲಿ ಇದ್ದೀನಿ. ಅಲಾಂಗ್ ವಿತ್ ಮೀ ನನ್ನ ಫ್ಯಾಮಿಲಿ ಈಸ್ ಐ ಆಮ್ ಸಪೋರ್ಟೆಡ್ ಬೈ ಭಾಗ್ಯ ಗಿರೀಶ್, ಮೈ ವೈಫ್. ಶಿ ಈಸ್ ಆಲ್ಸೋ both of us are in the technology space. We have 3 kids, Arya, Arushri and Archana anta. They're all studying ಈಗ. ನಾನು ಪ್ರೊಫೆಷನಲಿ ಐ ಆಮ್ ಎನ್ IT ಟೆಕ್ನಾಲಜಿ ಸ್ಪೇಸಲ್ಲಿ ಇದ್ದೀನಿ. ಸುಮಾರು 25 ವರ್ಷ ಐ ವಾಸ್ ವರ್ಕಿಂಗ್ ಇನ್ ಎ ಗ್ಲೋಬಲ್ ಕನ್ಸಲ್ಟಿಂಗ್ ಸರ್ವಿಸಸ್ ಫರ್ಮ್ಸ್. ಈಗ ಒಂದು 3 ವರ್ಷದ ಹಿಂದೆ ನಾನು ಸ್ವಂತ ಕನ್ಸಲ್ಟಿಂಗ್ ಫರ್ಮ್ ಶುರು ಮಾಡಿ ಐ ಆಮ್ ಪ್ರೊವೈಡಿಂಗ್ ಸರ್ವಿಸಸ್ ಟು ಮೈ ಕಸ್ಟಮರ್ಸ್. ವಿ ಹ್ಯಾವ್ ಎನ್ ಆಫೀಸ್ ಇನ್ ಬ್ಯಾಂಗ್ಳೂರ್ ಅಂಡ್ ಡೆಲ್ಲಿ. And apart from that profession, as an hobby, I'm very much interested in theater, drama, ನಾಟಕ. ಅದೆಲ್ಲ ಮೊದಲಿಂದ ಮಾಡ್ಕೊಂಡು ಬಂದ ಅಭ್ಯಾಸ ಇದೆ. And that's how in ನಮ್ಮಲ್ಲಿ ಆರೆಂಜ್ ಕೌಂಟಿಲಿ ಕಲಾರಂಗ ತಂಡ, ರಂಗಧ್ವನಿ ತಂಡ ಅಂತ 2-3 ತಂಡಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಡ್ರಾಮಾ, ಬೋತ್ ಆಕ್ಟಿಂಗ್ ಆಸ್ ವೆಲ್ ಆಸ್ ಇನ್ ಕ್ರಿಯೇಷನ್ ಆಫ್ ಡ್ರಾಮಾ. ಅದ್ರದ್ದು ಅಭ್ಯಾಸ ಇತ್ತು. ಬಟ್ ವಿತ್ ರೆಸ್ಪೆಕ್ಟ್ ಟು ಶಾರ್ಟ್ ಫಿಲಮ್ಸ್, ದಿಸ್ ಈಸ್ ಅವರ್ ಫಸ್ಟ್ ಅಟೆಂಪ್ಟ್. As a team, we kind of most of us, this is our first attempt in terms of making the movie. It was a good experience, a good opportunity TKSFF provided, and supported by our family and friends. I think we just enjoyed going through the process. That's a quick introduction of me. And with respect to Kappe Chippu, um, it was a story I had written around 12 years back for ನಮ್ಮ ಕನ್ನಡ ಸಂಘ. ಅದು ಸಂಗಮಕ್ಕೆ ಒಂದು ಕತೆ ಬರೆದಿದ್ದೆ. The crux of the story was inspired by that story. ಆಗ ಬರೆದಿದ್ದ ಸ್ಟೋರಿನ ಇಟ್ ವಾಸ್ ರಿಲೆವೆಂಟ್ ಅವಾಗ್ಲೂ ಕೂಡ, ಇಟ್ ವಾಸ್ ರಿಲೆವೆಂಟ್ ಈಗ್ಲೂ ಕೂಡ. So I kind of modified a bit, customized for ಈಗಿನ context, but originally inspired by that story. ಆವಾಗ ತಗೊಂಡಿದ್ದು. It is ಏನಂತಾರೆ ಇದು the the it is about a midlife crisis of a successful professional, what he goes through, and then trying to connect the dots, how he, as an individual, as a professional, he's evolved over the time, and the challenges and the conflict a person will um, had to expose and had to face at certain stage of his life, before realizing what is right or what should be the priority. And the Kappe Chippu is all about that message. ಅದರಲ್ಲಿ ಕಪ್ಪೆ ಚಿಪ್ಪು ಅನ್ನೋದು ಸಿಂಬಾಲಿಕ್ ಆಗಿ ಯೂಸ್ ಮಾಡಿದ್ದೀವಿ, which basically refer to the aspirations, the dreams, or um, material uh, positions which an individual keep chasing. But there has to be balance in our life for everything. Ilandre you kind of start losing the happiness. So the movie is around that.
concept, Bhushan. ಓಕೆ, ಧನ್ಯವಾದ ಗಿರೀಶ್ ಅವರೇ. ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನಿಮ್ಮ ಬಗ್ಗೆ ಆಯಿತು, ಮತ್ತೆ ಕಿರುಚಿತ್ರದ ಬಗ್ಗೆ ಆಯಿತು. ಒಂದು ನಾನು ಅಬ್ಸರ್ವ್ ಮಾಡಿದ್ದು ಇದರಲ್ಲಿ ಮೂವಿ ನೋಡಿದಾಗ, ದ ಸ್ಟೋರಿ ಲೈನ್ ಈಸ್ ತುಂಬ ಸರಳವಾದ ಸ್ಟೋರಿ. ಹೌ ಆದ್ರೂ ಅದನ್ನ ವೀಕ್ಷಕರಿಗೆ ತಲುಪಿಸ್ಬೇಕು ಆ ಮೆಸೇಜ್ ಅನ್ನೋದು ಸ್ವಲ್ಪ ಕ್ಲಿಷ್ಟಕರ ಅನಿಸ್ತು. ಸೊ ಆ ಸ್ಟೋರಿ ನಿಮ್ಮ ಇನ್ಸ್ಪಿರೇಷನ್ ಗೊತ್ತಾಯ್ತು, ಹೇಗೆ ಎಲ್ಲಿಂದ ಶುರುವಾಯಿತು ಅಂತ. ಮತ್ತೆ ಆ ಕಪ್ಪೆ ಚಿಪ್ಪು ಅಂತ ಹೆಸರು ಹೇಗ್ ಸೆಲೆಕ್ಟ್ ಆಯ್ತು, ಅದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡಿ. ಅದ್ರ ಜೊತೆಗೆ ಆ ಈ ಮೂವಿನ ನಿಮ್ದು ಏನೋ ಸ್ಕ್ರೀನ್ ಪ್ಲೇ, ನಿಮ್ಗೆ ಆ ಸ್ಕ್ರೀನ್ ಪ್ಲೇ ಇಂದ ಈ ಕಿರುಚಿತ್ರನ ಟ್ರಾನ್ಸ್ಫರ್ ಮಾಡಕ್ಕೆ ಏನ್ ಚಾಲೆಂಜಸ್ ಬಂತು ಬೇಸಿಕ್ಲಿ, ವೀಕ್ಷಕರಿಗೆ ದಯವಿಟ್ಟು ಅದನ್ನ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ. ಯಾ, ಸೊ ಇಂಟ್ರೆಸ್ಟಿಂಗ್. ನಾನು ಆಕ್ಚುಲಿ ಇದು ಕಪ್ಪೆ ಚಿಪ್ಪು ಅಂತ ಹೆಸರು ಹಿಡಿದು ಕಪ್ಪೆ ಚಿಪ್ ಒಂದು ಕ್ಯಾಚಿ ನೇಮ್ ಬೇಕಾಗಿತ್ತು. ಅಂಡ್ ಕಪ್ಪೆ ಚಿಪ್ ವಾಸ್ ವೆರಿ ಆಪ್ಟ್ ಇದು ಮಾಡಕ್ಕೆ. ನಾನು ಏನ್ ಕತೆ ಬರ್ದಿದ್ದೆ ಅಂತ ಐ ವೆಂಟ್ ಬ್ಯಾಕ್ ಅಂಡ್ ರೀ ಲುಕ್ಡ್ ಅಟ್ ಅದು ಕತೆ. ತುಂಬಾ ದಿವಸ ಆಗಿತ್ತು ಅದು ಓದಿ. ಆ ಕಾನ್ಸೆಪ್ಟ್ ತಲೆಯಲ್ಲೇ ಇತ್ತು, ಬಟ್ ಓದಿರ್ಲಿಲ್ಲ ಆ ಕತೆ ನಾನು ರೀಸೆಂಟ್ ಆಗಿ. ಇದಕ್ಕೆ ಸ್ಕ್ರೀನ್ ಪ್ಲೇ ಬರದ್ಮೇಲೆ, ಸ್ಟೋರಿ ಬರದ್ಮೇಲೆ ದೆನ್ ಐ ವೆಂಟ್ ಬ್ಯಾಕ್ ಅಂಡ್ ಐ ಸಾ ವಾಟ್ ಹ್ಯಾಡ್ ರಿಟರ್ನ್. ಅದರಲ್ಲಿ ನಾನು ಕಲ್ಲು ಮತ್ತು ಕಪ್ಪೆ ಚಿಪ್ಪು ಅಂತ ಟೈಟಲ್ ಕೊಟ್ಟಿದ್ದೆ ಆ ಸ್ಟೋರಿಗೆ. ಬಟ್ ಕಲ್ಲು, ಕಪ್ಪೆ ಚಿಪ್ಪು, these are all the symbolic to some things we keep picking up on our way, on our journey, right? But both, I mean, again, there is more important in our life than those things which we should treasure than idu anta. And here in the short film ಅಲ್ಲಿ ಕಪ್ಪೆ ಚಿಪ್ಪು ಅಂತ ಶಾರ್ಟ್ ಆಗಿ we picked it up, and it was something catchy, and first time ಇಷ್ಟ ಆಯ್ತು, and we kind of continued on that. That's just the story behind the name. With respect to um, screenplay, ನೀವು ಹೇಳ್ದಂಗೆ story is very simple, but somehow, when we started visualizing in the beginning, I wanted to kind of, create two tracks, and, wanted the audience to think before they kind of understand what is happening in the movie. And but we kind of made it little bit difficult, and, constant ಆಗಿ ನನಗೆ feedback ಬರ್ತಾನೆ ಇತ್ತು with Vijay and with other friends who with whom I had discussed how do we make it simple. Anta, we tried to, as we started building or making the movie, we inserted few things to help the audience to understand what is happening. And we included narration. We can talk about it. Sudarshan Melkote anta, he gave a wonderful narration, bits and pieces ಅಲ್ಲಿ throughout the movie that added lot of weight. ಅದಾದ್ಮೇಲೆ but I do wanted to keep it a little bit uh, thinking for the audience before they understand what is happening. That was the intent while creating the movie. I didn't want it straightforward. The other fact is, I remember talking to Bhagya and, few others. There was a constant feedback, let's not make this movie too serious, Anta. So screenplayly, we wanted to add few elements which makes it a little bit interesting, little bit enjoying moments. Though the message is very serious, so we try to insert few scenes which makes it balanced. ಇದು ನವರಸಗಳನ್ನ ತರಕ್ಕಾಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದ್ ಎರಡ್ ಮೂರು aspects of the emotions we thought we will bring in, so that it's not a monotonous anta. We made few changes from the original story script. In fact, Vijay, I had to give credit to Vijay. ನಮ್ಮ ಮೂವಿ ಮಧ್ಯದಲ್ಲಿ ಒಂದು ಹಾಡಿನ ಸೀನ್ ಬರುತ್ತೆ. ಇನಿಷಿಯಲಿ ಇಟ್ ವಾಸ್ ಎ ಟಿಪಿಕಲ್ ಬೇರೆ ಏನೋ ಪ್ಲಾನ್ ಮಾಡಿದ್ವಿ.
ವಿಜಯ್, ಇನ್ಫ್ಯಾಕ್ಟ್ ವಿಜಯ್ ಸಜೆಸ್ಟೆಡ್ ಗಿರೀಶ್, ಎಲ್ಲ ಒಂದೇ ತರ ಇದೆ ಸೀನು, ಲೆಟ್ಸ್ ಮೇಕ್ ಇಟ್ ಲಿಟಲ್ ಡಿಫ್ರೆಂಟ್, ಲೆಟ್ಸ್ ಹ್ಯಾವ್ ಸಮ್ ಕೈಂಡ್ ಆಫ್ ಎ ಸಾಂಗ್ ಆರ್ ಎ ಡ್ಯಾನ್ಸ್, ಆ ರೀತಿ ಮಾಡೋಣ. ಎಸ್ಪೆಷಲಿ ಆ ಸೀನ್, ಇಟ್ ಈಸ್ ಮೋರ್ ಅಬೌಟ್ two individuals falling in love, and let's make it more catchy, and that made a lot of difference in our movie. And and that was Vijay's idea initially when he introduced that. So ಹೀಗೆ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬಂದ್ವಿ to make it more interesting. ವಂಡರ್ಫುಲ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಅದ್ರ ಬಗ್ಗೆ, ಎಸ್ಪೆಷಲಿ ಈ ಡೈಮೆನ್ಷನ್ ಏನ್ ಹೇಳಿದ್ರಲ್ಲ, ಮ್ಯೂಸಿಕ್. ನಾನು ತುಂಬಾ ಕಿರುಚಿತ್ರಗಳನ್ನು ನೋಡಿದೀನಿ, ಸದ್ಯದ ಕಾಲದ್ದು ಆಯ್ತು, ಸ್ವಲ್ಪ ಹಿಂದಿಂದ ಆಯ್ತು. ಕಿರುಚಿತ್ರದಲ್ಲಿ ಮ್ಯೂಸಿಕ್ ನ ತರೋದು ತುಂಬಾ ರೇರ್, ಯಾಕಂದ್ರೆ ಇರೋ ಟೈಮಲ್ಲಿ ಅದ್ರ ಜೊತೆ ಇದನ್ನ ಆಡ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಇದರಲ್ಲಿ ಮ್ಯೂಸಿಕ್ ಜೊತೆ ಕಥೆನೂ ಮುಂದೆ ಹೋಗ್ತಾ ಇದೆ, ಏನ್ ನಡೀತಾ ಇದೆ, ಹೇಗ್ Yeah. ಹೋಗ್ತಾ ಇದೆ ಅಂತ ಪ್ಯಾರಲಲ್ ಥಿಂಗ್ಸ್ ನಡೀತಾ ಇದೆ. ಸೊ ದಟ್ ಡೆಫಿನೆಟ್ಲಿ ಔಟ್ ಸೇ ಎನ್ ಎಡ್ಜ್ ಇಟ್ ಗೇವ್ ಅಂತ ಹೇಳ್ಬೋದು ನಿಮ್ ಕಿರುಚಿತ್ರಕ್ಕೆ. ಅದ್ರ ಜೊತೆ ಒಳ್ಳೆ ಸಂಗೀತ, ಏನೋ ಸಾಹಿತ್ಯ ಮತ್ತೆ ಕವಿತೆ, ಅದಕ್ಕೆ ಸಾಹಿತ್ಯ ಮತ್ತೆ ಮ್ಯೂಸಿಕ್, ಸಂಗೀತ ಕೊಟ್ಟಿದ್ದಾರೆ. ಅದು ವೆರಿ ಡಿಫ್ರೆಂಟ್ ಫ್ರಮ್ ಅದರ್ ಕಿರುಚಿತ್ras. ಇಫ್ ಯು ಕಂಪೇರ್ ಯುವರ್ ಸೆಲ್ಫ್, ಇಟ್ ಆಕ್ಚುಲಿ ಮೇಕ್ಸ್ ಇಟ್ ವೆರಿ ಸ್ಟ್ಯಾಂಡ್ ಔಟ್. ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಫಸ್ಟ್ ಆಫ್ ಆಲ್ ಗೊತ್ತಾಯ್ತು ವಿಜಯ್ ಅವರಿಂದ ಇನ್ಫ್ಲುಯೆನ್ಸ್ ಬಂತು, ನೀವು ಸಂಗೀತನ ಆಡ್ ಮಾಡ್ಬೇಕಂತ. ಬಟ್ ಸಂಗೀತ, ಯಾವ ತರ ಸಂಗೀತ ಸೆಲೆಕ್ಟ್ ಮಾಡ್ಬೇಕು, ಆ ಕಿರುಚಿತ್ರಕ್ಕೆ ಅಡ್ಜಸ್ಟ್ ಆಗೋದು, ಮತ್ತೆ ಅದಕ್ಕೆ ಬರೋ ಚಾಲೆಂಜಸ್ ಅಷ್ಟೇ ಟೈಮಲ್ಲಿ ಮಾಡೋದು, ಮತ್ತೆ ಅದಕ್ಕೆ ಪದಗಳ ಬಳಕೆ ಏನಿರುತ್ತಲ್ಲ, ಅದು ತುಂಬಾ ವೆರಿ ನ್ಯಾರೋ ಆಗತ್ತೆ ಬರೆಯೋರ್ಗುನು. ಸೊ ಹೇಗೆ ಅದನ್ನ ಮಾಡ್ಕೊಡಕ್ಕಾಯ್ತು, ಸಂಗೀತ ನಿರ್ದೇಶಕರಿಗೆ ಹ್ಮ್ ಆಯ್ತು, ಮ್ಯೂಸಿಕ್ಗೆ ಆಯ್ತು, ಅಥವಾ ನಿಮ್ಮ ಓವರ್ ಸೈಟ್ ಹೇಗಿತ್ತು, ಅದರ ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಡ್ಬೇಕು. So this is a very interesting thing. In fact, we have not revealed this to lot many people so far. Probably today is the first time we are talking about it. Um, so there's two aspects in terms of the music. First is the overall background music for the movie. ಸುರೇಶ್ ವೆಂಕಿ ಅಂತ ಬ್ಯಾಂಗ್ಳೂರಲ್ಲಿ ನಮಗೆ ಫೇಸ್ಬುಕ್ ಮೂಲಕ ಪರಿಚಯ ಆಗಿದ್ರು. ಅವರು ನಮ್ಗೆ ಹೆಲ್ಪ್ ಮಾಡಿದ್ರು. ಅಂಡ್ ಹಿ ಡಿಡ್. ನಮ್ಗೆ ಆಕ್ಚುಲಿ ತುಂಬಾ ಕಡಿಮೆ ಟೈಮ್ ಇತ್ತು. ವಿ ವರ್ ರನ್ನಿಂಗ್ ಬಿಹೈಂಡ್ ದ ಸ್ಕೆಡ್ಯೂಲ್, ಅಂಡ್ ವಿ ಹ್ಯಾಡ್ ಟು ರಶ್, and we requested him to support us with the background music with whatever time limit we had. So he really kind of worked very quickly, and he said, ಸರ್ ನಂಗೆ ಟೈಮ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಮಾಡಿರ್ತಿದ್ದೆ ನಾನು, ಬಟ್ ಇರೋ ಟೈಮಲ್ಲಿ ಇದಿಷ್ಟನ್ನ ಇದು ಮಾಡೋಣ ಅಂದ್ಬಿಟ್ಟು ವಿ ಕೈಂಡ್ ಆಫ್ ಟುಕ್ ಹಿಸ್ ಹೆಲ್ಪ್ ಫಾರ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಬಟ್ ವಿತ್ ರೆಸ್ಪೆಕ್ಟ್ ಟು ದ ಈ ಕವನ ಮತ್ತೆ ಅದಕ್ಕೆ ಮ್ಯೂಸಿಕ್, ವಿ ಎಂಡೆಡ್ ಅಪ್ ಲೆವರೇಜಿಂಗ್ AI. And initially Vijay actually was instrumental. Now Kappe Chippu movie we wanted to write a short background song which keeps coming up every now and then with the theme song ಅಂತ ಅನ್ಕೊಂಡು ಒಂದು ಶುರು ಮಾಡಿದ್ವಿ. And Vijay had he kind of we used a software to create some music and lyrics. The base lyrics we picked it up from AI, but then ಅದಾದ್ಮೇಲೆ ಅದನ್ನ ನಾವು ಕಸ್ಟಮೈಸ್ ಮಾಡಿ ಎಷ್ಟೊಂದು ವರ್ಡ್, ಎಷ್ಟೊಂದು ಇದೆಲ್ಲ ನಮ್ಮ ಮೂವಿಗೆ ರಿಲೆವೆಂಟ್ ಆಗೋಗೆ ನಾವು ಅದನ್ನ ಚೇಂಜ್ ಮಾಡಿ ಅದನ್ನ ಇದು ಮಾಡಿದ್ವಿ. ದಟ್ ವಾಸ್ ದ ಫಸ್ಟ್ ಒನ್, ಅಂಡ್ ವಿ ಯೂಸ್ಡ್ ಅ ಬಿಟ್ ಆಫ್ ದಟ್ ಇನ್ ಅವರ್ ಮೂವಿ. ದ ಶೀರ್ಷಿಕೆ ಬಂದಾಗ, ಟೈಟಲ್ಸ್ ಬಂದಾಗ ಅದು ಬರುತ್ತೆ. ಪ್ಲಸ್ ಕೊನೆಯಲ್ಲಿ ಇದು ಬಂದಾಗ ಕೊನೆಯಲ್ಲಿ ತಿರ್ಗಾ ಹಾಡ್ ಬರುತ್ತೆ, ಅದು ಬಿಟ್ಸ್ ಅಂಡ್ ಪೀಸಸ್. ಅದಾದ್ಮೇಲೆ ವಿ ರಿಯಲಿ ಲೈಕ್ಡ್ ವಾಟ್ ವಿ ಆರ್ ಸೀಯಿಂಗ್, ಅಂಡ್ ವಿ ಥಾಟ್, ಓಕೆ, ವೈ ಡೋಂಟ್ ವಿ ರೈಟ್ ದ ಮೇನ್ ಸಾಂಗ್ ಆಲ್ಸೋ ಯೂಸಿಂಗ್ ಇದು ಅಂದ್ಬಿಟ್ಟು the music, at least the song, base song again, it gave some structure, some ಇದು she the lyrics ಎಲ್ಲ ಕೊಡ್ತು. ಅದು
it was not appropriated, or it was not very this one. And ನಾನು ಆಮೇಲೆ ಅದನ್ನೆಲ್ಲ ತಿದ್ದಿ, ಅದನ್ನೆಲ್ಲ ನನಗೆ ಹೇಗ್ ಬೇಕೋ, ನಮ್ಮ ಮೂವಿಗೆ ಹೇಗ್ ಬೇಕೋ ಆ ರೀತಿ ಲಿರಿಕ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಬಟ್ ದ ಮ್ಯೂಸಿಕ್ ವಿ ಜನರೇಟೆಡ್ ಯೂಸಿಂಗ್ ದ ಟೆಕ್ನಾಲಜಿ. And even the voice, the playback singing is a AI generated voice. ಅದು ಎಷ್ಟು ಇಷ್ಟ ಆಯ್ತಂದ್ರೆ ನಮ್ಗೆ. ಅಂಡ್ ಇನ್ಫ್ಯಾಕ್ಟ್ ವಿ ಟ್ರೈಡ್ ಕಪಲ್ ಆಫ್ ಅದರ್ ಮ್ಯೂಸಿಷಿಯನ್ಸ್, ಕೇಳಿದ್ವಿ ಅದನ್ನ ತೋರಿಸ್ಬಿಟ್ಟು ಈ ರೀತಿ ಹಾಡಕ್ಕಾಗತ್ತ ಅಂತ. ಅಂಡ್ ಬೋತ್ ಆಫ್ ದಮ್, ಇಬ್ರ ಹತ್ರ ಕೇಳಿದ್ವಿ. ಬೋತ್ ಆಫ್ ದಮ್ ದೇ ರಿಫ್ಯೂಸ್, ಸರ್ ಇದು ತುಂಬಾ ಚೆನ್ನಾಗಿದೆ, ಇಷ್ಟು ನಮ್ಗೆ ಹಾಡ್ಬೇಕಂದ್ರೆ ನನಗೆ ಕಷ್ಟ ಆಗತ್ತೆ ಅಂತ ದೇ ಕೈಂಡ್ ಆಫ್ ಬ್ಯಾಕ್ಡ್ ಔಟ್. And then we thought, since we were running behind the schedule, we thought, ಲೆಟ್ಸ್ ಗೋ ವಿತ್ ಒರಿಜಿನಲ್. ಇದು ಅದೇನಾಗುತ್ತೆ ಅಂದ್ರೆ, ಒಂದ್ಸಲಿ ನಿಮ್ಗೆ ಒಂದ್ ಇಷ್ಟ ಆಗೋದ್ರೆ, unless somebody brings more than that, you're not ready to compromise. ಹಾಗಾಗಿ we kind of stuck with that original, the technology generated voice and the music associated with it, and that's the background to this music. And thanks to Vijay for introducing that to me also. And we had to go through probably around 500 different iterations ಮಾಡಿದೀವಿ ಅನ್ಸುತ್ತೆ ಮ್ಯೂಸಿಕ್ ಜನರೇಟ್ ಮಾಡಕ್ಕೆ, ಟು ಪಿಕ್ ದ ರೈಟ್ ಒನ್. ಬಟ್ ಇಟ್ ರಿಯಲಿ ವರ್ಕ್ಡ್ ಔಟ್ ಫಾರ್ ಅಸ್. ಯಾ. ಇಟ್ಸ್ ಒಂದು ಬಿಗ್ ರಿವಿಲೇಷನ್ ಅಂತ ಹೇಳ್ಬೋದು ಇದನ್ನ. ಇದು ಪೂರ್ತಿ ಚಿತ್ರದ ಬಗ್ಗೆ ಒಂದು ಬಿಗ್ ರಿವಿಲೇಷನ್ ಅಂದ್ರೆ ಈ ಮೂಮೆಂಟ್ ಅಂತ ಹೇಳ್ಬೋದು. ನಾನು ನನಸಿನಲ್ಲೂ ನೆನ್ಸಿರ್ಲಿಲ್ಲ ಅದು ಇಟ್ ಕುಡ್ ಬಿ ಹೈಟೆಕ್ ಟೆಕ್ನಾಲಜಿ ಯೂಸ್ಡ್ ಬಿಹೈಂಡ್ ಅಂತ. ನೀವು ಹೇಳಿರ್ಲಿಲ್ಲ ಎಕ್ಸೆಪ್ಟ್ ಅಂತಂದ್ರೆ ಮೀ ಅಂಡ್ ಆಡಿಯನ್ಸ್ಗೆ ಆಕ್ಚುಲಿ ಚಾನ್ಸೇ ಇಲ್ಲ ಅದು ಗೊತ್ತಾಗಕ್ಕೆ ನಾವು ಅಂತ. ಯಾರಿಗೂ ರಿವೀಲ್ ಅಬ್ಸಲ್ಯೂಟ್ಲಿ. ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ ಆಕ್ಚುಲಿ, because it was ಇಲ್ಲ. so clear, the voice was so clear. Actually, we didn't want to reveal. Even Yes. ನಾವು ಇದು ಮಾಡಿದ್ವಲ್ಲ, ಸ್ಕ್ರೀನ್ ಮಾಡಿದಾಗ ಲಾಟ್ ಆಫ್ ಪೀಪಲ್ ಕೇಮ್ ಅಂಡ್ ಟಾಕ್ಟ್ ಅಬೌಟ್ ಹೌ ಡಿಡ್ ಯು ಮೇಕ್ ದಿಸ್ ಸಾಂಗ್. Yes, yes. ಎಲ್ಲ ಇಂಡಿಯಾದಲ್ಲಿ ಮಾಡ್ತಿದ್ದಿ ಅಂತ ಎಲ್ಲರಿಗೂ ಅದೇ ತರ ಹೇಳಿದ್ ನಾವು ಆಕ್ಚುಲಿ. ಇಲ್ಲ, ಅಂಡರ್ಸ್ಟ್ಯಾಂಡೇಬಲ್. ಏನಂತಾರೆ, ದ ದ ನಾಚ್ ಏನಿದೆ ಅಲ್ಲ ಅದರಲ್ಲಿ. ಸೊ ಇಟ್ಸ್ ಆಲ್ದೋ ಮಷಿನ್ ಜನರೇಟೆಡ್, ಬಟ್ ಲಾಟ್ ಆಫ್ ಎಫರ್ಟ್ ಹ್ಯಾಸ್ ಗಾನ್ ಇನ್. ಪ್ರಯತ್ನಗಳು, ಆ 500 ಪ್ರಯತ್ನ ಅಂತ ಏನ್ ಹೇಳಿದ್ರಲ್ಲ, ಅದು ಆ ಪ್ರಯತ್ನ ಮನುಷ್ಯರಿಂದ ಆಗಿದೆ. ಅದನ್ನ ಕೇಳ್ಬಿಟ್ಟು ನೋಡಿ ಟ್ಯೂನ್ ಮಾಡಿ ಜಾಯಿನ್ ಮಾಡಕ್ಕೆ. ಸೊ ಡೆಫಿನೆಟ್ಲಿ ಮ್ಯಾನ್ ಎಫರ್ಟ್ ಈಸ್ ದೇರ್. ನಿಮ್ ಪ್ರಯತ್ನ ಇದೆ ಅದರಲ್ಲಿ. ಬಟ್ ಕೊನೆಗೆ ಅದು ಟೆಕ್ನಾಲಜಿ ಬೇಸ್ಡ್ ಅಂತ ಗೊತ್ತಾಗಿರೋದು ತುಂಬಾ ವಿಸ್ಮಯಕಾರಿ ಅಂತ ಹೇಳ್ಬೋದು ಆಕ್ಚುಲಿ. ಸೊ ವೆರಿ ನೈಸ್. ಥ್ಯಾಂಕ್ ಯು ಸರ್, ಅದನ್ನ ತಿಳಿಸ್ಕೊಟ್ಟಿದ್ದಕ್ಕೆ, ನಮಗೆ ರಿವಿಲೇಷನ್ ಮಾಡಿದ್ದಕ್ಕೆ. ಅಂಡ್ ಐಮ್ ಪ್ರಿಟಿ ಶ್ಯೂರ್ ನಮ್ಮ ವೀಕ್ಷಕರಿಗೂ ಅದು ಒಂಥರ ವಿಸ್ಮಯಕಾರಿ ಅನ್ಸಿರುತ್ತೆ. ಈ ತರ ಮಾಡಬಹುದು, ಈ ತರ ಒಂದು ಟೆಕ್ನಾಲಜಿ ಪ್ರಯತ್ನ ಹಾಕ್ಬೋದು ಅನ್ನೋದು. ಸೊ ನೀವು ಎಲ್ಲಾ ವೀಕ್ಷಕರಿಗೂ ಎಲ್ಲರಿಗೂ ಇದೊಂದು ಏನೋ ಒಂದು ಚಾಲೆಂಜಿಂಗ್ ಪ್ಲಾಟ್ಫಾರ್ಮ್ ಸೆಟ್ ಮಾಡಿದಾರ ಈಗ, ಟು ಅ ಲೆವೆಲ್ ವೇರ್ ಅದರ್ಸ್ ಹ್ಯಾವ್ ಟು ಕ್ಯಾಚ್ ಅಪ್ ಟು ಯು ಅಂತ ಹೇಳ್ಬೋದು. ಧನ್ಯವಾದ ಅದನ್ನ ಪ್ರಯತ್ನ ಮಾಡಿದ್ದಕ್ಕೆ. ಹೈಟೆಕ್ನ ಈ ಕಿರುಚಿತ್ರದಲ್ಲಿ, ಈ ಚಿಕ್ಕ ಕಿರುಚಿತ್ರದಲ್ಲಿ ಇಷ್ಟೊಂದು ಹೈಟೆಕ್ನ ಯೂಸ್ ಮಾಡಿದ್ದು ಇಸ್ ಅ ರಿವಿಲೇಷನ್. ಥ್ಯಾಂಕ್ ಯು ಸೋ ಮಚ್. ಒಂದು ಕ್ವಿಕ್ ಆಗಿ ಬ್ರೇಕ್ ತಗೊಳ್ಳೋಣ. ಮತ್ತೆ ವೀಕ್ಷಕರು ಎಲ್ಲೂ ಹೋಗ್ಬೇಡಿ. ನಾವು ಈ ಒಂದು ಒಳ್ಳೆಯ ಕ್ಷಣಗಳನ್ನ ಇನ್ನೂ ಬಾಕಿ ಇದೆ ಈ ಚಿತ್ರದ ತಂಡದ ಜೊತೆ. ಸೊ ದಯವಿಟ್ಟು ಬೇಗ ವಾಪಸ್ ಬನ್ನಿ ಈ ಒಂದು ಬ್ರೇಕ್ ನಂತರ. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ
ದಯವಿಟ್ಟು ಇನ್ವೆಸ್ಟ್ ಆಲ್ ರೈಟ್. ಸೊ ಬ್ಯಾಕ್ ಫ್ರಮ್ ದ ಬ್ರೇಕ್. ನಾವು ಇವಾಗ ನಾವು ವಿಜಯೇಂದ್ರ ಅವ್ರಿಗೆ ಕೇಳ್ಕೊಬೇಕು ಅನ್ಕೊಂತೀನಿ. ನಮಸ್ಕಾರ ವಿಜಯೇಂದ್ರ ಅವರೇ. ನಮಸ್ಕಾರ. ಸೊ ನಮಸ್ಕಾರ. ವೆಲ್ಕಮ್ ಅಗೇನ್ ಟು ಅವರ್ ಟೆಕ್ಸಾಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಿಹೈಂಡ್ ದ ಲೆನ್ಸ್ಗೆ. ಈ ಚಿತ್ರತಂಡ ಕಪ್ಪೆ ಚಿಪ್ಪಲ್ಲಿ ತುಂಬಾ ಕಡಿಮೆ ತಂಡ ಇದೆ ನೀವು ನೋಡಿದ್ರೆ. ಅದರಲ್ಲಿ ನಿಮ್ದು ಪ್ರಾಮಿನೆಂಟ್ ಸಿನಿಮಾಟೋಗ್ರಫಿ, ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಹೇಗೆ ಬಂತು ಸಿನಿಮಾಟೋಗ್ರಫಿಗೆ? ನಿಮ್ ಬ್ಯಾಕ್ಗ್ರೌಂಡ್ ಏನು ಅಂತ ಸಂಕ್ಷಿಪ್ತವಾಗಿ ನಮ್ಗೆ ತಿಳಿಸ್ಕೊಡಿ ವಿಜೇಂದ್ರ ಅವರೇ. ನಾನು IT ಪ್ರೊಫೆಷನಲ್ಲು. ಸೊ ಪ್ಯಾರಲ್ ಆಗಿ ಐ ಯೂಸ್ ಟು ಡು ಪೇಂಟ್ ಮಾಡ್ತಿದ್ದೆ ಮೊದಲು ಕಾಲೇಜ್ ಡೇಸ್ ಅಲ್ಲೆಲ್ಲ. ಆಮೇಲೆ ಬಿಟ್ಟಿದ್ದೆ ಪೇಂಟಿಂಗ್ ಎಲ್ಲ. ಮತ್ತೆ ಪೇಂಟ್ ಮಾಡಬೇಕು ಅಂತ ಇಷ್ಟ ಇತ್ತು, ಮಾಡೋಕ್ಕಾಗಲಿಲ್ಲ. ಕೊನೆಗೆ ಫೋಟೋಗ್ರಫಿ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಫೋಟೋಗ್ರಫಿ ಅವಾಗ ಲಾಸ್ಟ್ 10 ಇಯರ್ಸಿಂದ ಮೊದಲು ಒಂದು 5 ಇಯರ್ಸ್ ಮಾಡಿದೆ, ಬಿಟ್ಟಿದ್ದೆ. ಆಮೇಲೆ ಲಾಸ್ಟ್ 15 ಇಯರ್ಸ್ ಇಲ್ಲಿ ಆರೆಂಜ್ ಕೌಂಟಿ ಬಂದಾಗಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಮೋಸ್ಟ್ಲಿ ಇಟ್ಸ್ ಆಲ್ ಸ್ಟಿಲ್ ಫೋಟೋಗ್ರಫಿ. ನೆವರ್ ಡಿಡ್ ಲೈಕ್ ವಿಡಿಯೋ ಮಚ್. ಅಲ್ಲಿ ಇಲ್ಲಿ ಸ್ಯಾಂಪಲ್ ಆಗಿ ಮಾಡಿದ್ದೆ. ಬಟ್ ಗಿರೀಶ್ ಅವ್ರು ಬಂದು ಈ ಥರ ಮಾಡ್ತೀನಿ ಅಂದಾಗ ಲೈಕ್ ಆ್ಯಕ್ಚುಲಿ ಬಿಫೋರ್ ಆಲ್ಸೋ ಒಂದು ಮಾಡಬೇಕು ಅಂತ ಇತ್ತು ಆಸೆ. ನಮ್ಮ ಫ್ರೆಂಡ್ ಶ್ರೀನಿವಾಸ್ ಅಂತ ಇದ್ರು. ಸೊ ಅವ್ರಿಗೂ ಅವಾಗ ಹೇಳಿದ್ದೆ ಒಂದು ಬರೀರಿ ಸ್ಟೋರಿ ಲೈಕ್ ಮೂವಿ ಮಾಡಬೇಕು ಅಂತ. ಸೊ ಅನ್ಫಾರ್ಚುನೇಟ್ಲಿ ವಿ ಕುಡಂಟ್ ಡೂ ದಟ್. ಆ್ಯಂಡ್ ದೆನ್ ಆ್ಯಕ್ಚುಲಿ ಗಿರೀಶ್ ಕೇಮ್ ಅಪ್ ವಿತ್ ಆ್ಯಂಡ್ ಐ ವಾಸ್ ಲೈಕ್ ರಿಯಲಿ ಇಂಟ್ರೆಸ್ಟ್ ಆಯಿತು ಫಿಲಮ್ ಟ್ರೈ ಮಾಡಬೇಕು ಅಂತ. ಆಮೇಲೆ ಗಿರೀಶ್ ಆ್ಯಕ್ಚುಲಿ ಸ್ಟೋರಿನ ಹೇಳಿದ್ರು, ಬಟ್ ಅದನ್ನ ಪ್ರೆಸೆಂಟ್ ಮಾಡೋದು ಇಟ್ ವಾಸ್ ರಿಯಲಿ ಟಫ್. ಲೈಕ್ ಹೌ ಟು ವಿಜುವಲೈಸ್ ಇಟ್ ವಾಸ್ ಸೋ ಟಫ್ ಬಿಕಾಸ್ ಔಟ್ಡೋರ್ ಶೂಟ್ ಮಾಡಬೇಕು. ಲೈಕ್ ಹೌ ಟು ಕನೆಕ್ಟ್ ಬಿಕಾಸ್ ದರ್ ಲೈಕ್ ಡಿಫ್ರೆಂಟ್ ಸೀಕ್ವೆನ್ಸಸ್ ಇತ್ತಲ್ವಾ. ಈಚ್ ಲೈಕ್ ಎವ್ರಿ ಫಾರ್ 2 minutes 3 minutes ಆಲ್ ಡಿಫ್ರೆಂಟ್ ಸೀಕ್ವೆನ್ಸ್, ಡಿಫ್ರೆಂಟ್ ಇಂಡೋರ್ ಔಟ್ಡೋರ್ ಲೈಕ್ ಶಾರ್ಟ್ಸ್. ಸೊ ಅವಾಗ ಸ್ವಲ್ಪ ತುಂಬಾ ಅನ್ನಿಸ್ತು ಹೆಂಗೆ ಇದನ್ನ ಕಷ್ಟ ಆಗುತ್ತಲ್ಲ ಹೌ ಟು ಟೇಕ್ ಅಂತ. ಫಸ್ಟ್ ಒಂದೆರಡು ಟ್ರಯಲ್ ಶಾರ್ಟ್ಸ್ ಮಾಡಿದ್ವಿ. ಫಸ್ಟ್ ಟ್ರಯಲ್ ಶಾರ್ಟ್ಗೆ ಹೋದ್ವಿ, ಬೀಚ್ಗೆ ಅದಷ್ಟು ಸರಿ ಬರಲಿಲ್ಲ. ಸೆಕೆಂಡ್ ಟ್ರಯಲ್ ಶಾರ್ಟ್ಸ್ ಮಾಡಿದ್ವಿ, ಅದು ಇಟ್ ಕೇಮ್ ಔಟ್ ಲೈಕ್ ರಿಯಲಿ ಗುಡ್. ದ ಫಸ್ಟ್ ಸೀಕ್ವೆನ್ಸ್, ಓಪನಿಂಗ್ ಸೀಕ್ವೆನ್ಸ್ ಇದೆಯಾ, ದಟ್ ವಾಸ್ ದ ಫಸ್ಟ್ ಶಾರ್ಟ್ ವಿ ಟುಕ್ ಇಟ್. And then I came home and I tried it on the screen. Then I thought it's really coming out very good. Then actually I wanted to keep the same quality, like the video, like the quality across all the movie. And like we had we did not shoot long. Like whenever beach godagella, maximum 1.5 to 2 hours shoot ಮಾಡಿದೀವಿ. Total maybe we shot maybe 10 days, 10 to 15 days max, like 2 hours. ಸೊ ಮತ್ತೆ ಬೀಚ್ಗೆ ಹೋದಾಗಲೆಲ್ಲ ಏನಾಗ್ತಿತ್ತು ಅಂದ್ರೆ ಒಂದ್ಸಲಿ ಸನ್ರೈಸ್ ಇರೋದು, ಇಲ್ಲ ಡಾರ್ಕ್ ಆಗಿರೋದು, ಲೈಕ್ ಡಿಫ್ರೆಂಟ್ ಇದಾಗ್ತಿತ್ತು, ಕಂಡೀಷನ್ಸ್ ಇರ್ತಿತ್ತು. ಮತ್ತೆ ನನ್ನ ಹತ್ರ ಮಾನಿಟರ್ ಇರಲಿಲ್ಲ. ನನ್ನ ಹತ್ರ ಜಸ್ಟ್ ಐ ಹ್ಯಾಡ್ ಒನ್ ಕ್ಯಾಮ್ರಾ. ಐ ಡಿಡ್ ನಾಟ್ ಹ್ಯಾವ್ ಮಾನಿಟರ್ ಟು ಸಿ ಆಲ್ ದಟ್. ಸೊ ಐ ಹ್ಯಾವ್ ಟು ಜಸ್ಟ್ ವಿಜುವಲೈಸ್ ಲೈಕ್ ವಾಟ್ಸ್ ಹ್ಯಾಪನಿಂಗ್ ದ ಲೈಟ್ ಅಂಡ್ ದೆನ್ ಐ ಹ್ಯಾವ್ ಟು ಅಡ್ಜಸ್ಟ್ ಆಲ್ ದಿ ಪ್ಯಾರಾಮೀಟರ್ಸ್ ಫಾರ್ ದ ಕ್ಯಾಮ್ರಾ, ಜಸ್ಟ್ ಒನ್ ಕ್ಯಾಮ್ರಾ. ಸೊ ದಟ್ ಅಂಡ್ ಆಲ್ಸೋ ಮತ್ತೆ ನೋಡಕ್ ತುಂಬಾ ಸಣ್ಣ ಇರ್ತಿತ್ತು ಸ್ಕ್ರೀನಲ್ಲಿ. ಎಷ್ಟು ಅದು ಫೋಕಸ್ ಆಗ್ತಿದ್ದ ಗೊತ್ತಾಗ್ತಿಲ್ಲ, ತುಂಬಾ ಕಷ್ಟ ಇತ್ತು. ಅದಕ್ಕೆ ಮಲ್ಟಿಪಲ್ ಶಾರ್ಟ್ಸ್ ತೆಗಿತಿದ್ದೆ. ಮತ್ತೆ ಡ್ರೋನ್ ಏನು ಯೂಸ್ ಮಾಡಿಲ್ಲ, ಎಲ್ಲ ಹ್ಯಾಂಡಲ್ಡ್ ಶಾರ್ಟ್ಸ್ ತೆಗ್ದಿದ್ದು. ಆಮೇಲೆ ಫಸ್ಟ್ ಶಾರ್ಟ್ಸ್ ತೆಗ್ದಾಗ ಅದು ನೋಡಿ ತುಂಬಾ ಇದಾಗೋಯ್ತು, ನನಗೆ ಇನ್ಸ್ಪೈರ್ ಆಯ್ತು. ಆಮೇಲೆ ದೆನ್ ಐ ಥಾಟ್ ಐ ಕೆಪ್ಟ್ ಆನ್ ರಿಪೀಟಿಂಗ್. ಫಸ್ಟ್ ಶಾರ್ಟ್ ಆದ್ಮೇಲೆ ಅವ್ರು ಗಿರೀಶ್ ಏನ್ ಮಾಡೋದು, ಇಮಿಡಿಯೇಟ್ ಆಗಿ ಒಂದು ಇಂಡೋರ್ ಶಾರ್ಟ್ ಇಟ್ರು. ಅದರಲ್ಲಿ ಹೌಸ್ ವಾರ್ಮಿಂಗ್, ದೇರ್ ಆರ್ ಸೋ ಮೆನಿ ಪೀಪಲ್, ರೈಟ್. ಐ ವಾಸ್ ಸ್ಟಿಲ್ ನಾಟ್ ರೆಡಿ ಇರ್ಲಿಲ್ಲ ಆ ಶಾರ್ಟಿಗೆ. ನಾನು ಐ ವಾಸ್ ಸ್ಕೇರ್ಡ್ ಬಿಕಾಸ್ ಎಷ್ಟೋ ಜನ ಎಲ್ಲ ಕರ್ದ್ಬಿಟ್ಟಿದೀವಲ್ವಾ. ಮತ್ತೆ ಮಿಸ್ ಮಾಡಿದ್ರು ಆ ಶಾರ್ಟ್. ನಾನು ಮಿಸ್ ಮಾಡಿದ್ರು ಅದನ್ನ.
ಮತ್ತೆ ಹ್ಮ್ ರೀಟ್ಯಾಕ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಅದನ್ನ. ಸೊ ಐ ವಾಸ್ ಸೋ ಹೌದು ಸ್ಕೇರ್ಡ್ ಹೌದು ಆಕ್ಚುಲಿ. ದಟ್ ವಾಸ್ ಮೈ ಸೆಕೆಂಡ್, ಲೈಕ್ ಆಫ್ಟರ್ ಸೆಕೆಂಡ್, ದಟ್ ವಾಸ್ ಸೆಕೆಂಡ್ ಶಾಟ್. So, but ಓಕೆ unfortunately, it came out very nice. The housewarming, whatever shots we took, the color, everything, like it came out great. Then I was a ವಂಡರ್ಫುಲ್. little confident. And then, like, what happened is another shot ಇದೆ. ಇನ್ನೊಂದ್ಸಲಿ ಮನೆದೊಂದು ಪಾರ್ಟ್ ಇದೆ, ಪಾರ್ಟಿ ಶಾಟ್ಸ್ ಒಂದಿತ್ತು. ಅದ್ರಲ್ಲೇನಾಯ್ತು, ನನ್ನ ಹತ್ರ ಇದ್ದಿದ್ದು ಗಿಂಬಾಲ್ ಇತ್ತಲ್ಲ, ಅದು ಆಕ್ಚುಲಿ ಇಟ್ ವಾಸ್ ನಾಟ್ ಗ್ರೇಟ್, ಇಟ್ ವಾಸ್ ಎ ಓಲ್ಡ್ ಒನ್. ಆಮೇಲೆ ಏನಾಯ್ತು, ಮನೇಲಿ ಒಂದು ಶಾಟ್ ತೆಗಿಬೇಕಾಯ್ತು, ಹೊಸ ಗಿಂಬಾಲ್ ಆರ್ಡರ್ ಮಾಡಿದ್ವಿ. ಅದನ್ನ ಟ್ರಯಲ್ ಸೆಟಪ್ ಎಲ್ಲ ಮಾಡೋದೆಲ್ಲ ಕರೆಕ್ಟಾಗಿ ತೋರಿಸ್ತು. ಆಮೇಲೆ ಅಲ್ಲಿ ಶಾರ್ಟ್ ತೆಗ್ದಾಗ ಇಟ್ ವಾಸ್ ಲೈಕ್ ಇಟ್ ಕ್ರಿಯೇಟ್ ಲಾಟ್ ಆಫ್ ಶೇಕ್ಸ್. ಹೊಸದು, ಬಟ್ ಐ ಡೋಂಟ್ ನೋ ವೈ ವಿ ಗಾಟ್ ಲಾಟ್ ಆಫ್ ಶೇಕ್ಸ್. ಏನ್ ಮಾಡಿದ್ರು ಆಗ್ಲಿಲ್ಲ. ಆಮೇಲೆ ಆಮೇಲೆ ಅಲ್ಲೂ ತುಂಬಾ ಜನ ಎಲ್ಲ ಕರೆದಿದ್ವಿ. ಬಟ್ ಆಮೇಲೆ ಸಣ್ಣ ಸ್ಕ್ರೀನಲ್ಲಿ ಗೊತ್ತಾಗಿಲ್ಲ ನಂಗೆ ಕ್ಯಾಮ್ರಾದಲ್ಲಿ. ಬಟ್ ಪ್ಲೇ ಮಾಡಿದಾಗ ಏನಾಯ್ತು, ಸಿಕ್ಕಾಪಟ್ಟೆ ಶೇಕ್ಸ್ ಎಲ್ಲ ಆಯ್ತು. ಅದನ್ನ ಆಮೇಲೆ ಸ್ಟೆಬಿಲೈಸ್ ಮಾಡಿದ್ವಿ. ದ ಲೆಸನ್ ಲರ್ನ್ಡ್ ಈಸ್ ಆಲ್ವೇಸ್ ಟ್ರೈ ಬಿಫೋರ್ ಯೂಸಿಂಗ್ ಇಟ್ ಇನ್ ದ ಲೈಕ್ ಪ್ರೊಡಕ್ಷನ್ ಇದಕ್ಕೆ ಹೋದಾಗ we have to really try out any new things before, otherwise we lose out because we have to spend a lot of time, money. ಆಮೇಲೆ ಲಾಸ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಆಮೇಲೆ ಸಾಂಗ್ ಆಕ್ಚುಲಿ ಲೈಕ್ ನೋ ಇಟ್ ವೆರಿ ಶಾರ್ಟ್ ಅಂಡ್ ಲೈಕ್ ನೋ ವಿ ಜಸ್ಟ್ ಶಾರ್ಟ್ ಇನ್ 2 days. ಅಂಡ್ ಆಲ್ಸೋ ಇನ್ ದ ಒನ್ ವಾಸ್ ಲೈಕ್ ಇನ್ ದ ಡೇ, ಲೈಕ್ ಅರ್ಲಿ ಇನ್ ದ ಲೈಕ್ ಈವ್ನಿಂಗ್ ಅರೌಂಡ್ 4 ಆ ಥರ ಇತ್ತು. ಆಮೇಲೆ ನೈಟ್ ಶಾರ್ಟ್ಸ್ ಎಲ್ಲ ಲೈಕ್ ಇಟ್ ವಾಸ್ ವೇ ಡಾರ್ಕ್. ಸೊ ಫಸ್ಟ್ ಟೈಮ್ ಐ ವೆಂಟ್ ಅಂಡ್ ಲೈಕ್ ಅದನ್ನ ಅಡ್ಜಸ್ಟ್ ಮಾಡಿದ್ದ ಡಾರ್ಕಿಗೆಲ್ಲ, ಲೈಕ್ ದಟ್ ವಾಸ್ ಮೈ ಲೈಕ್ ಐ ಲೈಕ್ ಇಟ್ ಅ ಲಾಟ್. ಅದು ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಶೂಟಿಂಗ್ ಇನ್ ದ ಡಾರ್ಕ್. ಆಮೇಲೆ ಲಾಸ್ಟ್ಗೆ ಏನಾಯ್ತು ಅಂದ್ರೆ, ಒಂದು ಶಾರ್ಟ್, ಮಕ್ಳದೊಂದು ಶಾರ್ಟ್ ಬರುತ್ತೆ. ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲಾ ಕಡೆ ಎಲ್ಲಿ ತೆಗಿಬೇಕು ಮಕ್ಳಿಗೆ ಅಂತ. ಒಂದು ಹೋಟೆಲ್ ಹಳೆಯ ತರದಕ್ಕೆ ಗಿರೀಶ್ ವಾಂಟೆಡ್ ಲೈಕ್ ಎನ್ ಇಂಡಿಯನ್ ದಿಸ್ ಥಿಂಗ್, ರೈಟ್, ಇನ್ 80s ಲೈಕ್ ಓಕೆ 90s ಮೇಬಿ. ಸೊ ಎಲ್ಲಿ ಎಲ್ಲ ಹೊಸ ಹೋಟ್ಲುಗಳಿದೆ, ಆ ಥರ ಕ್ರಿಯೇಟ್ ಮಾಡಕ್ ಆಗ್ತಿಲ್ಲ ಸೀನ್. ಕೊನೆಗೆ ಅದೊಂದು ಹಳೆಯ ಒಂದು ರೆಸ್ಟೋರೆಂಟ್ ನೋಡಿದ್ವಿ, ಎಲ್ಲಿ ಮಾಡ್ಬೇಕು ಅಂತ. ಬಟ್ ಈ ಮಕ್ಕಳನ್ನೆಲ್ಲ ಕರ್ಕೊಂಡೋಗಲಿ ಅವರ್ಸ್ ಸ್ಪೆಂಡ್ ಮಾಡಬೇಕು, 2 hours. ನೋಬಡಿ ಈಸ್ ವಿಲ್ಲಿಂಗ್ ಟು, ಲೈಕ್ ರೆಸ್ಟೋರೆಂಟ್ಸ್ ಓನರ್ಸ್ ಆರ್ ನಾಟ್ ವಿಲ್ಲಿಂಗ್ ಟು ಗಿವ್ ದಟ್ ಪ್ಲೇಸ್. ಸೊ ಫೈನಲಿ ಗಿರೀಶ್ ಮನೇಲಿ ತೆಗಿತೀನಿ ಅಂದ್ರೆ ಶಾರ್ಟ್. ಅವಾಗ ನನಗೆ ಏನಪ್ಪ, ಎಲ್ಲ ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದ್ವಿ, ಈಗ ಮನೇಲಿ ತೆಗೆದ್ರೆ ಅದು ಹೆಂಗೆ, ಇವಾಗ ಮೂವಿಲಿ ಹೆಂಗೆ ಇದು ಮಾಡ್ಬೇಕು, ಅದನ್ನ ಕ್ಲಿಯರ್ ಕ್ವಾಲಿಟಿ ಹೆಂಗ್ ಮಾಡೋದು ಅಂತ ಇದಾಗೋಯ್ತು. ಆಮೇಲೆ ಲಾಸ್ಟ್ ಐ ಟೋಲ್ಡ್ ಗಿರೀಶ್ ಲೆಟ್ ಅಸ್ ಡೂ ಗ್ರೀನ್ ಸ್ಕ್ರೀನ್ ಅಂತ ಹೇಳಿದೆ. ನಾನು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿರಲಿಲ್ಲ. ಐ ಹ್ಯಾವ್ ಸೀನ್ ಹೌ ಟು ಯೂಸ್ ಇಟ್, ಬಟ್ ವಿ ನೆವರ್ ಯೂಸ್ ಗ್ರೀನ್ ಸ್ಕ್ರೀನ್. ದೆನ್ ವಿ ಬಾಟ್ ಎ ಬಿಗ್ ಗ್ರೀನ್ ಸ್ಕ್ರೀನ್ ಅಂಡ್ ಗಿರೀಶ್ ಮನೇಲಿ ಆ ಗ್ರೀನ್ ಸ್ಕ್ರೀನ್ ಹಾಕಿ ಆಕ್ಚುಲಿ. ಸೊ ವಿ ಹ್ಯಾಡ್ ಆಲ್ ದ ಶಾರ್ಟ್ ಡನ್ ಇನ್ ದ ಗ್ರೀನ್ ಸ್ಕ್ರೀನ್ and then I edited all the green scene ಮಾಡಿದ್ವಿ. So that came out very nice actually. So we had like a old, ಅದ್ರಲ್ಲಿ ಸ್ವಲ್ಪ ಇಮೇಜ್ ಯೂಸ್ ಮಾಡಿ ಕಾಲೇಜ್ ಬ್ಯಾಕ್ ಡ್ರಾಪ್ ಗಿರೀಶ್ ಕ್ರಿಯೇಟ್ ಮಾಡಿದ್ರು. ಸೊ ಅದನ್ನ ಯೂಸ್ ಮಾಡಿ ದೆನ್ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿ ಲೈಕ್ ವಿ ಮರ್ಜ್ಡ್ ಇಟ್. ಅದು ಓಕೆ. ಒನ್ ಮೋರ್ ಟೆಕ್ನಾಲಜಿ ಬಿಂಗ್ ಯೂಸ್ಡ್ ಇನ್ ಗ್ರೀನ್ ಈ ಸ್ಕ್ರೀನ್ ಕಿರು ಚಲನಚಿತ್ರಗಳಲ್ಲಿ ಇನ್ನೊಂದು ಟೆಕ್ನಾಲಜಿನ ಯೂಸ್ ಮಾಡಿದ್ರಿ. ಇಟ್ಸ್ ಅ ಹೈ ಎಂಡ್ ಥಿಂಗ್ ಟು ಡೂ, ಬಿಕಾಸ್ ಚಲನಚಿತ್ರಗಳಲ್ಲಿ ಸುಮಾರಾಗಿ ಯೂಸ್ ಮಾಡ್ತಾರೆ, ಬಟ್ ಕಿರು ಚಲನಚಿತ್ರಗಳಲ್ಲಿ ಅದನ್ನ ತಂದ್ಬಿಟ್ಟು ಯೂಸ್ ಮಾಡಿ ಅದಕ್ಕೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಇಮೇಜ್ ಅದಕ್ಕೆ ಬರೋ ತರ ಸೆಟ್ ಮಾಡ್ಬೇಕು ಅಂದ್ರೆ ತುಂಬಾ ಟೆಕ್ನಾಲಜಿ ಯೂಸ್ ಆಗುತ್ತೆ, ಟೈಮ್ ಯೂಸ್ ಆಗುತ್ತೆ ಅದಕ್ಕೆ ಟ್ರಯಲ್ ಅಂಡ್ ಎರರ್ ಮಾಡಕ್ಕೆ. ಸೊ ಅಲ್ಲೂ ಏನಾಯ್ತು ಅಂದ್ರೆ, ನಾನು ಗಿರೀಶ್ ಹೇಳ್ದೆ ಯೂಸ್ ಮಾಡಿ ಅಂತ, ನಮ್ದೆಲ್ಲ ತೆಗ್ದ್ವಿ. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ಕಮ್ ಔಟ್ ಆರ್ ನಾಟ್, ರೈಟ್. ಫಸ್ಟ್ ಟೈಮ್ ಮಾಡಿದ್ವಿ. ಆಮೇಲೆ ನನ್ಗೆ ಹೆದರಿಕೆ ಆಗೋಯ್ತು, ಅಪ್ಪ ಗಿರೀಶ್ ಎಲ್ಲ ಕರೆದ್ಬಿಟ್ಟಿದ್ರು ಮಕ್ಕಳನ್ನ. ಮತ್ತೆ we had like almost like we had 1 week to submit the movie, and then I was like scared, like I told Girish then how to edit. Then like finally we managed to pull it off. ಓಕೆ, Yeah. ಎಕ್ಸಲೆಂಟ್. ನಿಮ್ಮ ಏನೋ ಅವರು ಇಂಜಿನಿಯರಿಂಗ್ ಸ್ಕಿಲ್ಸ್ ಇದ್ರಲ್ಲಿ ತೋರ್ಪಟ್ಟಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಇಬ್ಬರದು, ಗಿರೀಶ್ ಅವ್ರದ್ದಾಯ್ತು, ನಿಮ್ದಾಯ್ತು. ಬಿಕಾಸ್ ಅದೊಂಥರ ನನ್ಗೆ ಗೊತ್ತಾಯ್ತು, ಅದು ನಾನು ಮೂವಿ ನೋಡಿದಾಗ ಹಿಂದ್ಗಡೆ ಬ್ಯಾಕ್ ಟು 80s ಹೋಗಿದೆ ಅಂತಾನೆ ಅನಿಸ್ತು ನನಗೆ. ನಾನು ಫಸ್ಟ್ ಟೈಮ್ ನೋಡಿದಾಗ ನನ್ಗೆ ಅದು ಹಿಂದೆ ಸ್ಕ್ರೀನ್ ಇದೆ ಅಂತ ಗೊತ್ತೇ ಆಗಿಲ್ಲ. ಇಟ್ ಲುಕ್ಡ್ ರಿಯಲಿ 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 ರಿಯಲ್. 2ನೇ ಸಲ 3ನೇ ಸಲ ನೋಡಿದಾಗ ಅವಾಗ ರಿಯಲೈಸೇಷನ್ ಆಯ್ತು, ಓಕೆ ಸ್ವಲ್ಪ ಮೂಮೆಂಟ್ ಅಲ್ಲಿ ಇದಿದೆ, ಸ್ಕ್ರೀನ್ ಇದೆ ಹಿಂದ್ಗಡೆ ಅಂತ. ದಟ್ಸ್ ವೆನ್ ಐ ಗಾಟ್ ಟು ನೋ. ಅದರ್ವೈಸ್ ಫಸ್ಟ್ ಟೈಮ್ ನೋಡಿದವ್ರಿಗೆ ಗೊತ್ತೇ ಆಗಲ್ಲ. ಅದು ತುಂಬಾ ಸ್ಮೂತ್ ಆಗಿ ಬಂದಿದೆ ಹಿಂದ್ಗಡೆ. ವೆರಿ ನೈಸ್. ಹೌದು, ಗುಡ್. ಥ್ಯಾಂಕ್ ಯು ವಿಜಯೇಂದ್ರ ಅವ್ರು. ಹೇಳಿ. ಇನ್ನೊಂದು ಹೇಳ್ಬೇಕಾದ್ರೆ ಎಡಿಟಿಂಗ್ ಬಂದಾಗ ಲೈಕ್ ವಿ ಥಾಟ್ ಇಟ್ ಇಸ್ ಈಸಿ ಟು ಎಡಿಟ್ ಆಕ್ಚುಲಿ. ಮೊದಲು ಎಡಿಟ್ ಮಾಡ್ತಿದ್ದೆ, ಸಣ್ಣ ಫೋಟೋಸ್ ಅದು ಇದು ಎಲ್ಲ ಎಡಿಟ್ ಮಾಡ್ತಿದ್ದೆ, ಸಣ್ಣದು ಅದು ಇದು ಹಾಕಿ. ಬಟ್ when we started editing, like that was the most I think time consuming. Girish knows it, like how much time we have spent together. Like Girish helped me a lot. ಸೊ ನಾನು ಎಲ್ಲ ಸ್ವಲ್ಪ ಹಂಗೆ ಕಟ್ ಮಾಡಿ. ಆಕ್ಚುಲಿ ಏನಾಯ್ತು, ನಾವು ತೆಗ್ದಾಗ ಲೈಕ್ ದ ಸ್ಟೋರಿ ವಾಸ್ ಲೈಕ್ ದಟ್, ಬಿಕಾಸ್ ವಿ ಹ್ಯಾಡ್ ಲೈಕ್ ಸ್ಮಾಲ್ ಸ್ಟೋರೀಸ್, ದೆನ್ ವಿ ಹ್ಯಾವ್ ಟು ಕನೆಕ್ಟ್ ಆಲ್ ದ ಡಾಟ್ಸ್. ಸೊ ಸಪ್ರೇಟ್ ಆಗಿ ತೆಗ್ದಾಗ ಎವ್ರಿ ಸೀನ್ ವಾಸ್ ಕಮಿಂಗ್ ಅಮೇಸಿಂಗ್. ಐ ಥಾಟ್ ಇಟ್ಸ್ ಕಮಿಂಗ್ ಗ್ರೇಟ್. ಬಟ್ ಎಡಿಟ್ ಮಾಡಿ ಎಲ್ಲ ಸೇರಿಸಿದಾಗ ಲೈಕ್
we thought like it's something like disconnect for all the sequences, know how to connect. So that was very challenging. So Girish helped me a lot. Like he gave me like where to cut what. Like he had samples done for me, so I saw some of the samples and I redid it in the editing. But editing, I felt it was easy, but it was the toughest challenging task we faced during editing, and also fine tune each and every time. Whenever we see like a notebook, every time we had some small mistakes. So we spent hours and hours editing it. ಹೌದು ನಾ ಎಡಿಟಿಂಗ್ ಎನಿ ಎಡಿಟರ್ಸ್ಗೆ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಅವ್ರ ಪೇಷನ್ಸ್ಗೆ. ಯಾಕಂದ್ರೆ ಆ ಟ್ರಾನ್ಸಿಷನ್ ನ ಹೇಗೆ ತಗೊಂಡು ಹೋಗ್ಬೇಕು, ಆ ಚಿತ್ರ ವೀಕ್ಷಕರಿಗೆ ಹೇಗೆ ಮೂಡ್ ಬರಬೇಕು, ಆ ಕಥೆಯನ್ನು ಡೈರೆಕ್ಟರ್ ತಲೆಯಲ್ಲಿದೆ, ಅದನ್ನ ಚಲನಚಿತ್ರದಲ್ಲಿ ಎಲ್ಲ ಮಾಡದ್ಮೇಲೆ ಚಲನಚಿತ್ರದಲ್ಲಿ ಹೇಗೆ ಹೊಂದಾಯಿಸ್ತೀವಿ ಅದನ್ನ ವಿತೌಟ್ ಎನಿ ಸ್ಮೂತ್ ಟ್ರಾನ್ಸಿಷನ್ಸ್. Editors come, very big hand in that case actually to represent. So thank you for ಎಷ್ಟು ಸರಿ taking that as ನೋಡ್ಬಿಟ್ಟಿದೀವಿ well. ಆ ಫಿಲಮ್ ನ, ಲೈಕ್ ಎವ್ರಿ ಸೀಕ್ವೆನ್ಸ್ hundreds of times each. Like it was I can only imagine. Definitely ಅದು ಬಟ್ ಅದೊಂದೇನೆ ಎಕ್ಸ್ಪೀರಿಯನ್ಸ್ ನೀವು ಅದನ್ನ ಗ್ಯಾದರ್ ಮಾಡಿದ್ದೀರಾ, ದಟ್ಸ್ ಅ ಹ್ಯೂಜ್ ಎಫರ್ಟ್ ಅಂತ ಹೇಳ್ಬೋದು. ಸೊ ಧನ್ಯವಾದ ನಿಮ್ದು ಕಿರುಪರಿಚಯ ಮತ್ತೆ ನಿಮ್ದು ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡಿದ್ದಕ್ಕೆ. ಇನ್ನು ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಐ ನೋ ಎಡಿಟಿಂಗ್ ವಾಸ್ ಅ ಚಾಲೆಂಜ್, ಬಟ್ ಕತೆ ನಾನು ಮುಂಚೆ ಗಿರೀಶ್ ಅವ್ರಿಗೂ ಕೇಳಿದೆ. ಕತೆ ಸರಳ ಇದೆ, ಬಟ್ ವೀಕ್ಷಕರಿಗೆ ತೋರ್ಸಕ್ಕೆ ಅದನ್ನ ಏನು ಇದು ಇಸ್ ಅ ಚಾಲೆಂಜ್ ಟು ಕನ್ವೆ ದ ಮೆಸೇಜ್ ಅಲ್ವಾ? ಸೊ ನಿಮ್ ವಿಚಾರ ಏನಿಸ್ತು ಕತೆ ಕೇಳಿದಾಗ? ಅದನ್ನ ನೀವು ಶೂಟ್ ಮಾಡ್ತಾ ಇರುವಾಗ ಏನ್ ಅನಿಸ್ತು? ಮತ್ತೆ ನೀವು ಡೈರೆಕ್ಟರ್ ಜೊತೆ, ಗಿರೀಶ್ ಅವ್ರ ಜೊತೆ ಮಾತಾಡ್ತಾ ಇರುವಾಗ ನಿಮ್ ವಿಚಾರಗಳು ಯಾವ ತರ ಬರ್ತಾ ಇತ್ತು ಅದನ್ನ ಮುಂದೆ ತರ್ತಾ ಇರುವಾಗ, ವಿಡಿಯೋ ಮಾಡ್ತಾ ಇರುವಾಗ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ಗಿರೀಶ್ ಏನೋ ಆಕ್ಚುಲಿ ಅವರು ಸ್ಟೋರಿ ಎಲ್ಲ ಹೇಳಿದಾಗ ಸ್ಟಾರ್ಟಿಂಗ್ ಸ್ವಲ್ಪ ನನ್ಗೆ ಇದಾಯ್ತು, ಲೈಕ್ ಇಟ್ಸ್ ರಿಯಲಿ ಹಾರ್ಡ್ ಟು ಲೈಕ್ ಶೂಟ್ ಅಂಡ್ ಕನೆಕ್ಟ್ ಆಲ್ ದ ಡಾಟ್ಸ್. ಅದು ಫಸ್ಟ್ ಇದಾಯ್ತು ನಂಗೆ. ಆಮೇಲೆ ಅವರು ಸ್ಕ್ರೀನ್ ಪ್ಲೇ ಎಲ್ಲ ಬರೆದು ಅಲ್ಲಿ ಸ್ವಲ್ಪ ಲೈಕ್ ಹಿ ಶೋಡ್ ಮಿ ಲೈಕ್ ಹೌ ಟು ಟೇಕ್ ಇಟ್ ಅದೆಲ್ಲ ತೋರಿಸಿದ್ರು. ಅದು ನನಗೇನು ಅನ್ನಿಸ್ತು ಅಂದರೆ ಲೈಕ್ ಮತ್ತೆ ಅವರೇ ಈಸ್ ಎ ಡೈರೆಕ್ಟರ್ ಅಂಡ್ ಆಲ್ಸೋ ಆ್ಯಕ್ಟರ್, ರೈಟ್? ಸೊ ಐ ಆಮ್ ದ ಓನ್ಲಿ ಲೈಕ್ ಲಾಟ್ ಆಫ್ ಟೈಮ್ಸ್ ನಾನು ಶೂಟಿಂಗಲ್ಲಿ ಐ ಹ್ಯಾವ್ ದ ಕ್ಯಾಮ್ರಾಮನ್, ಐ ಹ್ಯಾವ್ ಟು ಸಿ ಹೌ ಗಿರೀಶ್ ಈಸ್ ಡೂಯಿಂಗ್ ಇಟ್. ಮತ್ತೆ ಆರ್ಯ ಬರ್ತಿದ್ದಾನೆ ಹೆಲ್ಪ್ ಮಾಡೋಕ್ಕೆ, ಲೈಕ್ ಐ ಹ್ಯಾವ್ ಟು ಥ್ಯಾಂಕ್ ಆರ್ಯ ಎವ್ರಿ ಟೈಮ್, ಬಿಕಾಸ್ ಬೀಚ್ಗೆ ಹೋದಾಗಲೆಲ್ಲ ಲೈಕ್ ಹಿ ಕ್ಯಾರಿಡ್ ಎವ್ರಿಥಿಂಗ್ ಫಾರ್ ಮೀ, ಲೈಕ್ ವಿತ್ ಬ್ಯಾಗ್ ಎಲ್ಲ ಇಟ್ಕೊಂಡು ಪಾಪ ಹಿ ಹೆಲ್ಪ್ ಮಿ ಲಾಟ್. ಸೊ ಐ ವಾಂಟ್ ಟು ಥ್ಯಾಂಕ್ ಆರ್ಯ ಫಾರ್ ದ್ಯಾಟ್. ಸೊ ಬೀಚ್ಗೆ ಹೋದಾಗಲೆಲ್ಲ ಎವ್ರಿ ಡೇ ಹಿ ಕೇಮ್, ಕಂಟಿನ್ಯೂಸ್ಲಿ ಹಿ ಕೇಮ್. ಆರ್ಯ, ಥ್ಯಾಂಕ್ ಯು ಫಾರ್ ದ್ಯಾಟ್. So Girish ಅವರು actually he had a story in his mind some of the times, but actually I used to say like like ಈ ತರ ಬರಬೇಕು ಸ್ಕ್ರೀನ್ ಅಲ್ಲಿ, ಈ ತರ ಕಾಣ್ಬೇಕು ಗಿರೀಶ್, ನೀವು ಈ ತರ ಮಾಡಿ. ಲೈಕ್ sometimes I used to guide him. ಏನಾದ್ರು ಕಾನ್ಫ್ಲಿಕ್ಟ್ಸ್ ಇತ್ತ? ನೀವ್ಗೆ ಹೇಗೆ ಕಾಣಿಸ್ತಾ ಇತ್ತು, ಡೈರೆಕ್ಟರ್ಗೆ ಹೇಗೆ ಕಾಣಿಸ್ತಾ ಇತ್ತು? ಇಲ್ಲ, ನನ್ಗೇನಾಯ್ತು ಆಕ್ಚುಲಿ ಇವಾಗ ಸ್ಕ್ರೀನ್ ನಂದು ಮಾನಿಟರ್ ಇರಲಿಲ್ಲ ಅಲ್ವಾ ನನಗೆ ಇದರಲ್ಲಿ, ನಂದು ಕ್ಯಾಮ್ರಾದಲ್ಲಿ ಐ ಡಿಡ್ ನಾಟ್ ಹ್ಯಾವ್ ಬಿಗ್ ಮಾನಿಟರ್ ಟು ಸಿ ಹೌ ಇಟ್ ಈಸ್ ಕಮಿಂಗ್. ಆಲ್ಸೋ ಗಿರೀಶ್ ಡಿಡ್ ನಾಟ್ ಹ್ಯಾವ್ ಎ ಮಾನಿಟರ್. So whenever we shoot, like we used to see very small thing, and then so naan ಏನು ಮಾಡ್ಬೇಕು, like I have to visualize, like whenever I shoot I have to visualize and shoot it. ಆಮೇಲೆ ಶೂಟ್ ಮಾಡಿದಾಗ like I used to shoot multiple shots, multiple angles I shot, and then I used to show it to Girish like is it okay, but ಅಲ್ಲಿ ಕಂಪ್ಯೂಟರ್ ಬಂದು ನೋಡಿದಾಗವರೆಗೂ ನಮಗೆ ಗೊತ್ತಾಗ್ತಿರ್ಲಿಲ್ಲ ಆಕ್ಚುಲಿ. ಸೊ ಲೈಕ್ just it's a imagination. So like whenever I used to take, I used to imagine and see like this is how it should come, and that's how I shot. And then whenever I came to home, and then we saw. But some places like, there were some mistakes. I mean, ಕೆಲವು Girish had some like other ideas. Like ಕೆಲವು sequences ಅಲ್ಲಿ he wanted that way. Then I said it won't work out, but we had some little this thing, but it's direct this thing. So I have to oblige with whatever Girish says, some of the sequences. So he said I want that way only. I said okay. Some cases I said no, it should be like this. You have to take this way. Like here, you have to walk from here. Like no, like I gave some simple ideas for whatever screenplay had written. Like whenever we take, how it should be taken. So that's the basic. How to move the camera, how to enter. Like those are the things which I guided Girish. Okay.
ಓಕೆ. ಆ ಸಂಭಾಷಣೆ, ನಿರ್ದೇಶಕರ ಜೊತೆ ಸಂಭಾಷಣೆ ಸಿನಿಮಾಟೋಗ್ರಫರ್ದು ಏನಿರುತ್ತಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಅವ್ರ ತಲೆಯಲ್ಲಿ ಇರೋದನ್ನ ನೀವು ವಿಡಿಯೋ ಕರೆಕ್ಟ್. ಕನ್ವರ್ಟ್ ಮಾಡ್ಬೇಕಲ್ಲ ಅದು ಅದನ್ನ. ಹೌದು, ಸೊ ಏನಾಗ್ತಿತ್ತು ಇಟ್ಸ್ ಅಂದ್ರೆ ಗಿರೀಶ್ ಹತ್ರ ಸ್ಟೋರಿ ಇರ್ತಿತ್ತಲ್ಲ, ಅದು ಸ್ಕ್ರಿಪ್ಟ್ ಅಲ್ಲಿ ಬರ್ತೀನಿ. ನನ್ಗೇನಾಗಿತ್ತು, ಆಫೀಸ್ ಕೆಲಸನೂ ಸಿಕ್ಕಾಬಿಟ್ಟೆ. ಅದ್ರ ಜೊತೆ ನಾನು ಸರಿ ಫುಲ್ ಓದ್ಕೊಂಡ್ ಬರ್ತಿರ್ಲಿಲ್ಲ. ಗಿರೀಶಿಗೆ ಪ್ರತಿ ಸಲ ಕೇಳ್ತಿದ್ದೆ, ಏನ್ ತೆಗಿತಿದ್ದೀರಾ ಇವಾಗ, ಯಾವ ಶಾರ್ಟ್ ಮಾಡ್ಬೇಕು, ಅದನ್ನ ಪ್ರತಿ ಸಲ ಕೇಳ್ತಿದ್ದೆ. ಅಷ್ಟೇ ಕಾರಲ್ಲಿ ಹೋಗ್ತಿದ್ವಲ್ಲ, ಅವಾಗಲೇ ಕೇಳ್ಬಿಡ್ತಿದ್ದೆ ಏನೇನ್ ಮಾಡ್ಬೇಕು ಅಂತ. ಅವ್ರು ಹೇಳಿದಾಗ ಸೊ ಐ ಯೂಸ್ ಟು ಸೇ ಓಕೆ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಟೇಕ್ ದಿಸ್ ಶಾರ್ಟ್. ಸೊ ಸಮ್ಟೈಮ್ಸ್ ಹಿ ಹ್ಯಾಸ್ ಟು ಗಿವ್ ಫೀಡ್ಬ್ಯಾಕ್ ಲೈಕ್ ಈ ತರ ತೆಗಿನ ಅಂತ. ಕೆಲವು ಸಲ ಯೂಸ್ ಟು ಸೇ ಓಕೆ ಅಂತಿದ್ರು, ಕೆಲವು ಸಲ ಇಲ್ಲ ಆ ತರ ಬೇಡ ಅಂತಿದ್ರು. ಸೊ ಲೈಕ್ ವಿ ಯೂಸ್ ಟು ಡಿಸ್ಕಸ್ ಅಂಡ್ ವಿ ಶಾರ್ಟ್. It's a ಅಂಡ್ it's a interesting experience. I mean, as a now, I think in that journey, ತುಂಬಾ ಕಲ್ತ್ವಿ ನಾವು. See, as a director or as a story teller, ಏನೋ ಒಂದು ತಲೆಯಲ್ಲಿ ಇರುತ್ತೆ. ಅಂಡ್ ದ ಟೆಕ್ನಿಕಲ್ ಕನ್ಸ್ಟ್ರೈನ್ಸ್ ನನಗ್ ಗೊತ್ತಾಗ್ತಾ ಇರ್ಲಿಲ್ಲ. ಲೈಕ್ ಕ್ಯಾಮ್ರಾಲಿ ಇಷ್ಟೇ ಮಾಡ್ಬೋದು ಅಥವಾ ಹೀಗೆ ಮಾಡ್ಬೋದು, ಅದ್ರ ಬಗ್ಗೆ ನನ್ಗೆ ವೆರಿ ಲಿಮಿಟೆಡ್ ನಾಲೆಜ್ ಇರೋದು. ನನ್ಗೇನಂದ್ರೆ ಓಕೆ ಹಿಂಗಿರ್ಬೇಕು ಹಂಗಿರ್ಬೇಕು, ಸ್ಟೋರಿ ಬರೆಯೋದು ತುಂಬಾ ಈಸಿ. ಅದನ್ನ ವಿಡಿಯೋಗ್ರಫಿ ಮಾಡಿ ಅದನ್ನ ಸ್ಕ್ರೀನ್ ಮೇಲೆ ತರೋದು, ಇಟ್ಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಚಾಲೆಂಜ್. ಅಂಡ್ ದಟ್ಸ್ ವೇರ್ I think there was a gap. ಈಗ if I had to rewrite, then ಪ್ರಾಬ್ಲಿ ಸ್ವಲ್ಪ ಚೇಂಜಸ್ ಖಂಡಿತ ಮಾಡೇ ಮಾಡ್ತಿದ್ದೆ. ಈಗ ನಮ್ಗೆ ಗೊತ್ತು ಏನ್ ಮಾಡ್ಬೋದು ಏನ್ ಮಾಡಕ್ಕಾಗಲ್ಲ ಅಂತ. ಅಂಡ್ ಏನಂತಾರೆ, ಈ ಇಂಟ್ರೆಸ್ಟಿಂಗ್ ಥಿಂಗ್, ಈ ನಾವು ಶಾರ್ಟ್ ಮೂವಿ ಮಾಡ್ಬೇಕಾದ್ರೆ TKSFF conducted lot of workshops. And ಎಷ್ಟೊಂದು the actual from the professional world who came and who shared their experience and best practices ಎಲ್ಲ ಹೇಳ್ಕೊಟ್ಟಿದ್ರು, ಅಂದ್ರೆ ಶೇರ್ ಮಾಡಿದ್ರು ನಮ್ ಜೊತೆ. ವೆದರ್ ಎಡಿಟಿಂಗ್, ಕ್ಯಾಮ್ರಾ, ಸೌಂಡ್, ಮಲ್ಟಿಪಲ್ ಆಸ್ಪೆಕ್ಟ್ಸ್. ಆಸ್ ಎ ಫಸ್ಟ್ ಟೈಮರ್ ನಮ್ಗೆ ಎಲ್ಲ ಅರ್ಥ ಆಗ್ತಾ ಇರ್ಲಿಲ್ಲ. ಇಟ್ ವಾಸ್ ಸಮಥಿಂಗ್ ಓನ್ಲಿ ಆಫ್ಟರ್ ನಾವು ಆ ದಾರಿಲಿ ನಡೆದ ಮೇಲೆ ನಮ್ಗೆ ಇವಾಗ ಕೆಲವು ಕರೆಕ್ಟ್ ಅಲ್ವಾ ಅವ್ರು ಹಂಗೆ ಹೇಳಿದ್ರು ಅಂತ ಈಗ ನಮ್ಗೆ ಅರ್ಥ ಆಗುತ್ತೆ. ಅವಾಗ ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ಇದು ಅಷ್ಟೇ, ವೆನ್ ವಿಜಯ್ ವಾಸ್ ಶೂಟಿಂಗ್, we slowly started understanding the constraints of the camera, constraints of the equipments and the technology versus ideation, right? The taleliro vision. But there's always a balance, and there were some moments where I was not happy or Vijay was not happy because what it can be done is different versus what ನಮ್ಗೇನ್ ಬೇಕು ಅಂತ. ಬಟ್ ದಿಸ್ ಇಸ್ ಅ ಪಾತ್ ಆಫ್ ಎವಲ್ಯೂಷನ್ ಅಂತಾರಲ್ಲ, ಈ ಜರ್ನಿಲಿ ಹೋಗ್ತಾ ಹೋಗ್ತಾ we kind of learnt and we kind of understood and we kind of tried to navigate and make small adjustment ಮಾಡ್ಕೊಂಡು ಮುಂದೆ ಹೋದ್ವಿ. ವೆರಿ ಗುಡ್. At times it was overwhelming ಅಂತ ಅನ್ಸ್ತು. But ಈಗ sitting back, I think we are happy with what the final outcome was. ವಂಡರ್ಫುಲ್ ಸರ್. ಇಲ್ಲ, ಅದು ಗಾದೆ ಮಾತೆ ಇದೆ ಅಲ್ವಾ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೌದು. ಹೇಳ್ತಾರೆ. ಸೊ ಅದು ಬೆಟ್ಟ ಹತ್ ಬಿಡೋಣ ಅನ್ಸುತ್ತೆ, ಹೌದು. ಬಟ್ ಹತ್ರ ಹೋದಾಗೆ ಅದ್ರದ್ದು ಎಲಿವೇಶನ್, ಅದ್ರ Correct. ಅಲ್ಲಿ ಇರೋ ಕಲ್ಲು ಮುಳ್ಳುಗಳು ಅದೆಲ್ಲ ದಾಟ್ಕೊಂಡು, ಬಟ್ ಹಿಂದ್ಗಡೆ ಸರಿಯಕ್ಕಾಗಲ್ಲ. ಒಂದ್ಸಲ ಹತ್ತಕ್ಕೆ ಶುರು ಮಾಡಲಿ, ಹೌದು, ಹತ್ತು ಮುಗಿಸಿ ಮಾಡ್ಲೇಬೇಕು. ಇಳಿದ್ಮೇಲೆನೆ ಅದರದ್ದು ಇದು ಗೊತ್ತಾಗೋದು, ಶ್ರಮ ಗೊತ್ತಾಗೋದು. ಆತರ ನೀವು ಪೂರ್ತಿ ತಂಡ Absolutely. ಆ ಗುಡ್ಡನ ಬೆಟ್ಟನ ಹತ್ ಬಿಟ್ಟು ಇಳಿದಿದ್ದೀರಾ. ಸೊ ಅದ್ರದ್ದು ಶ್ರಮ ವಹಿಸಿ ಅದನ್ನ ವೀಕ್ಷಕರ ಮುಂದೆ ಇಟ್ಟಿದ್ದೀರಾ. ಸೊ ಧನ್ಯವಾದ, ಅದಕ್ಕೆ ಮತ್ತೆ ಧನ್ಯವಾದ. ಇನ್ನೊಂದು ಥ್ಯಾಂಕ್ ಯು. ಇಷ್ಟಪಡಕ್ ಹೇಳ್ತೀನಿ ಅಂದ್ರೆ, ಆಕ್ಚುಲಿ ನಾವು ಓದೋ ಕೆಲವು ಸೀಕ್ವೆನ್ಸಸ್ ಅಲ್ಲಿ ಬೀಚ್ಗೆ ಹೋದಾಗ ಲೈಕ್ ಡಿಫ್ರೆಂಟ್ ಸೀಕ್ವೆನ್ಸ್ ಇದೆ. ಒಂದ್ಸಲಿ ಡ್ರಮ್ ಶಾರ್ಟ್ಸ್ ಎಲ್ಲ ಇದೆ, ಅಲ್ಲ ಡ್ರಮ್ಸ್ ಬರ್ತಾ ಇರ್ತಾರೆ. ಸೊ ಅದೆಲ್ಲ ಆಕ್ಚುಲಿ ನಮ್ದು ಸ್ಕ್ರೀನ್ ಪೇ ಏನು ಇರಲಿಲ್ಲ ಅದೆಲ್ಲ ಆಕ್ಚುಲಿ. ಸೊ ಅಲ್ಲಿ ಹೋದಾಗ ಆಕ್ಚುಲಿ ಸಡನ್ ಆಗಿ ನೋಡಿದ್ವಿ ಅವ್ರು ಮಾಡ್ತಿದ್ರು. ಸೊ ವಿ ಥಾಟ್ ವಿಲ್ ಇನ್ಕ್ಲೂಡ್ ದೆಮ್. ಸೊ ಆ ಶಾರ್ಟ್ಸ್ ಸೇರಿಸಿದೀವಿ. ಆಮೇಲೆ ಒಂದು ಹುಡುಗ ಬರ್ತಾನೆ ಒಬ್ಬ, ಲೈಕ್ ಹಿ ವಾಸ್ ನಾಟ್ ಆಕ್ಚುಲಿ, ಹಿ ವಾಸ್ ಸಮ್ ಸ್ಟ್ರೇಂಜರ್ who was ಓಕೆ. playing there, like he was a kid who was playing in the beach. Then ಗಿರೀಶ್ ಹೋಗಿ ಅವ್ರ ತಾಯಿನ, ಬಿಕಾಸ್ ಇಲ್ಲಿ ಅವತ್ತೇನಾಗಿತ್ತು ನಮ್ಗೆ ಟೈಮ್ ಇರಲಿಲ್ಲ, ಸೊ ವಿ ವೆಂಟ್ ಟು ಬೀಚ್.
ಏನ್ ಗಿರೀಶ್ ಕೇಳಿದೆ ಕಾಯಕ್ಕಾಗಲ್ಲ, ಎಷ್ಟೊಂದ್ಸಲಿ ಎಲ್ಲರಿಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಲೈಕ್ ಯಾರೋ ಬೀಚಲ್ಲಿ ಮಕ್ಳಿದ್ರೆ ಅವ್ರನ್ನೇ ಕೇಳಿ ಓ, ಆಮೇಲೆ ಇಂಪ್ರಾಂಪ್ಟು ಅದು. ಇಂಪ್ರಾಂಪ್ಟು impromptu, so ಇಂಪ್ರೂವ್ಮೆಂಟ್. ಹೌದು, he went and Girish spoke to like his mom. ಆಮೇಲೆ then ಓಕೆ. he agreed. Then that kid was amazing. He did it like instantly. That was a good experience. ಆಮೇಲೆ ಇನ್ನೊಂದ್ಸಲಿ ವಂಡರ್ಫುಲ್. ಬೀಚ್ ಹೋದಾಗ ಫಸ್ಟ್ ಶಾರ್ಟ್ ಆದ್ಮೇಲೆ ಸೆಕೆಂಡ್ ಡೇ ಹೋದ್ವಿ ಅದೇ ಬೀಚ್ಗೆ. ಅವತ್ತು ಲೈಕ್ ಟೂ ಮಚ್ ವಿಂಡ್ ಇತ್ತು, ಸಿಕ್ಕಾಪಟ್ಟೆ ವಿಂಡು. ಗಿರೀಶ್ ಅಲ್ಲಿ ಇಲ್ಲಿ ಓಡಾಡ್ತಿದ್ದಾರೆ. ಹಂಗೇನಪ್ಪ ಎಲ್ಲ ಮಾತಾಡ್ಕೊಂಡ್ ಬಂದಿದ್ವಿ ಶೂಟ್ ಮಾಡ್ಬೇಕಂದ್ರೆ ಗಿರೀಶ್ ಅಲ್ಲೋಗೋದು ಇಲ್ಲೋಗೋದು. ಆಮೇಲೆ ಅಂತ ಗಿರೀಶ್ಗೆ ಇಲ್ಲ ಮಲ್ಕೊಂಬಿಡಿ, ಇವತ್ತೊಂದು ಇದಿತ್ತು ಲಾಸ್ಟ್ ಶಾಟ್ ಅಲ್ಲಿ ಮಲ್ಕೊಂಬಿಡಿ ಬಿದ್ದೋಗಿ ಅಂತ ನೀರಲ್ಲಿ. ಇಲ್ಲ ಅವ್ರಿಲ್ಲ ನಾನು ಬೀಳಲ್ಲ, ಹೆದರಿಕೆ ಆಗತ್ತಿಲ್ಲ ಅಂತ. ಕೊನೆಗಲ್ಲಿ ಅಲ್ಲೋಗಿ ಒಂದು ಸ್ವಲ್ಪ ಬೀಚಲ್ಲಿ ಹೋಗಿ ಮಲಗಿದ್ರು, ತೆಗೆದ್ವಿ. ದಟ್ ವಾಸ್ ಒನ್ ಫನ್ ಫ್ಯಾಕ್ಟ್. ಆಮೇಲೆ ಮತ್ತೆ ಇನ್ನೊಂದು ಶಾಟ್ ಓಕೆ. ನಮ್ಗೆ ಯಾವಾಗಲೂ ನೆನಪು ಬರೋದು ಅಂದ್ರೆ ಅವರು ಗಿರೀಶ್ ಲಾಸ್ಟ್ ಶಾಟ್ ಒಂದಿದೆ, ಅದಕ್ಕೆ ಅಳ್ತಾರೆ, ಅದು ಲಾಸ್ಟ್ ಫೈನಲ್ ಶಾಟ್ ಅಲ್ಲಿ. ಆಮೇಲೆ ಗಿರೀಶ್ ಆಕ್ಚುಲಿ ಹಿ ವಾಸ್ ಲೈಕ್ ಸೇಯಿಂಗ್, ಆಮೇಲೆ ಗಿರೀಶ್ ಸ್ಟಾರ್ಟ್ ಕ್ರೈಯಿಂಗ್ ಅಂತ. ಐ ಜಸ್ಟ್ made him cry. That was amazing shot which I always remember, that shot. ವಂಡರ್ಫುಲ್ ವಂಡರ್ಫುಲ್. ತುಂಬಾ ಕಷ್ಟಕರದ್ದು ಅದು ಅಳೋ ಅದು ಸೀನ್ಗಳು ನ್ಯಾಚುರಲ್ ಆಗಿ ನಂಗೆ. ಬಂತದು. ಸೊ that ಓಕೆ. was yeah. ತುಂಬಾ ಓಕೆ. ವೆರಿ ನೈಸ್, ವೆರಿ ನೈಸ್. ಇವಾಗ ಒಂದು ಚಿಕ್ಕ ವಿರಾಮ ತಗೊಂಡ್ಬಿಟ್ಟು, ವೀಕ್ಷಕರು ಎಲ್ಲೂ ಹೋಗ್ಬೇಡಿ, ಒಂದು ಚಿಕ್ಕ ವಿರಾಮ ತಗೊಂಡ್ಬಂದು ಇವಾಗ ನೆಕ್ಸ್ಟ್ ನಮ್ಮ ಅರವಿಂದ್ ರಾಮಸ್ವಾಮಿ ಅವರು ಇದ್ದಾರೆ ಆನ್ಲೈನು. ಸೊ ಅವರಿಗೆ ನಾವು ಮಾತಾಡೋಣ ನೆಕ್ಸ್ಟ್. ಸೊ ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ಒಂದು ಚಿಕ್ಕ ವಿರಾಮ ನಂತರ ಮತ್ತೆ ಬರ್ತೀವಿ. ನಮಸ್ಕಾರ. ಆಲ್ ರೈಟ್, ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ಸೊ ಇವಾಗ ನಾವು ಕಪ್ಪೆ ಚಿಪ್ಪು ನಿರ್ದೇಶಕರು, ಅದು ಸಿನಿಮಾಟೋಗ್ರಫರ್ ಜೊತೆ ಮಾತಾಡ್ತಿದ್ವಿ. ಈಗ ವೀಕ್ಷಕರನ್ನ ಮುಂದೆ ಇಟ್ರೆ ವೀಕ್ಷಣೆ ಆಯ್ತು, ಅಥವಾ ಈ ಚಲನಚಿತ್ರ ತಂಡ ಪರಿಚಯ ಇರೋರು ಇದ್ದಾರೆ, ಅರವಿಂದ್ ರಾಮಸ್ವಾಮಿ ಅವರು. ಬನ್ನಿ ಅರವಿಂದ್ ರಾಮಸ್ವಾಮಿ ಅವ್ರ ಜೊತೆ ಮಾತಾಡೋಣ. ಅವ್ರದ್ದು ವೀಕ್ಷಣೆ ಹೇಗಿತ್ತು, ಅವ್ರು ಈ ತಂಡದ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ನಮಸ್ಕಾರ ಅರವಿಂದ್ ರಾಮಸ್ವಾಮಿ ಅವರೇ. ನಮಸ್ಕಾರ ಭೂಷಣ್ ಅವರೇ. ತಮ್ಮ ಬಗ್ಗೆ ಒಂದು ಕಿರುಪರಿಚಯ ಕೊಡಿ. ಮತ್ತೆ ಆ ಕಿರುಪರಿಚಯ ಆದ್ಮೇಲೆ ಈ ತಂಡ ನಿಮ್ಗೆ ಹೇಗ್ ಗೊತ್ತು, ಆಮೇಲೆ ಈ ಕಪ್ಪೆ ಚಿಪ್ಪನ್ನು ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು, ನಿಮ್ಮ ವೀಕ್ಷಣೆ ಅನಿಸಿಕೆಗಳನ್ನ ತಿಳಿಸ್ಕೊಡಿ. ಖಂಡಿತ. ನಾನು ಇಲ್ಲೇ ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಲ್ಲಿ 12 ವರ್ಷದಿಂದ ಇದ್ದೀನಿ. ಫಸ್ಟ್ ಬಂದಾಗ ನನಗೆ ಪರಿಚಯ ಆಗಿದ್ದೆ ಗಿರೀಶ್ ಅವರಿಂದನೇ. ನನಗೆ ಎಲ್ಲರೂ ಗೊತ್ತಾಗಿ 12 ವರ್ಷದಿಂದ ಅವರ ಫ್ಯಾಮಿಲಿ ಚೆನ್ನಾಗಿ ಗೊತ್ತಿದೆ. ಸೊ ನನಗೆ ಮುಂಚೆಯಿಂದನೂ ಅವರು ನಾಟಕ, ಸ್ಟೇಜ್ ಮೇಲೆ ರಂಗ ಕಲಾವಿದರು, ಅವರು ಎಲ್ಲ ಡ್ರಾಮಾಗಳೆಲ್ಲ ಮಾಡಿರೋರು. ಬಟ್ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಹಿ ಆ್ಯಕ್ಟೆಡ್ ಔಟ್ಸೈಡ್ ವಿತ್ ಎ ಶೂಟಿಂಗ್ ಆಫ್ 16 minute ಫಿಲಮ್ ಅನ್ಸುತ್ತೆ, ಇದೇ ಫಸ್ಟು. ಬಟ್ ಅದೇ ನಾನು ಅವರು ಹೇಳಿದ, ನನಗೂ ಒಂದು ಸ್ಮಾಲ್ ಒಂದು ಪಾರ್ಟು ಕೊಟ್ಟಿದ್ದಾರೆ ಗಿರೀಶ್ ಇದರಲ್ಲಿ. ಜಸ್ಟ್ ಸೋಷಲೈಸಿಂಗ್ ಪಾರ್ಟಿಲಿ ಐ ವಾಸ್ ಒನ್ ಆಫ್ ದ ಪರ್ಸನ್. ಜಸ್ಟ್ 1 minute ಬರ್ತೀನಿ. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅವ್ರನ್ನ ಮತ್ತು ವಿಜಯ್ನ ಅವಾಗ ಕೇಳ್ತಾ ಇದ್ದಾಗ, ಫಸ್ಟು ಸ್ಟೋರಿ ಅವರು ಅಷ್ಟೊಂದು ರಿವೀಲ್ ಯಾರೂ ಮಾಡಲ್ಲ, ಬಟ್ ಇಟ್ ವಾಸ್ ಓವರಾಲ್ ಗೊತ್ತಿತ್ತು ವ್ಯೂ ಏನು ಅಂತ. ಬಟ್ ಮೂವಿ ತೆಗಿಬೇಕಾರೆ ನಾವೇನು ಅನ್ಕೋತೀವಿ, ಒಂದು ಶೂಟಿಂಗ್ ಮಾಡಿಬಿಡೋ ಅಂತಂದರೆ ಮೊಬೈಲ್ ಇಟ್ಕೊಂಡು ಫುಲ್ ತೆಗೆದ್ಬಿಟ್ಟು ಬಂದ್ಬಿಡ್ತೀವಿ. ಬಟ್ ಅವರು ಯಾವ್ಯಾವ ಆಸ್ಪೆಕ್ಟ್ ಡಿಸ್ಕಸ್ ಮಾಡ್ತಿದ್ರು ಅಂದರೆ, ಈ ಮೂವ್ಮೆಂಟ್ನ 16 ಸೆಕೆಂಡ್ಸಲ್ಲಿ ತೆಗೆಯೋಣ, ಇದನ್ನು ಇಲ್ಲಿಗೆ 25 ಸೆಕೆಂಡ್ಸು, ಸೊ ಇಲ್ಲಿಂದ ಇಲ್ಲಿಗೆ ಅಷ್ಟು ಸೆಕೆಂಡ್ಸ್, ಆ ಥರ ಲೆವೆಲಲ್ಲಿ ಡಿಸ್ಕಸ್ ಮಾಡೋರು. ಐ ಮೀನ್, ಬಿಕಾಸ್ ಯು ಹ್ಯಾವ್ ಟು ಕನ್ವೇ ಸಚ್ ಎ ಡೀಪ್ ಮೆಸೇಜ್ ಟು, ಆ್ಯಂಡ್ ಎವ್ರಿಥಿಂಗ್ ದ 16 minutesಲ್ಲಿ ಎಮೋಷನ್ಸು, ಮೆಸೇಜು ಆ್ಯಂಡ್ ಹ್ಯೂಮರು, ಎವ್ರಿಥಿಂಗ್ ಹ್ಯಾಸ್ ಟು ಬಿ ದೇ, ರೈಟ್? ಅದರಲ್ಲಿ ಎಲ್ಲದೂ ತುಂಬ ಕಷ್ಟ ಅದು. ಸೊ ಡೆಫಿನೆಟ್ಲಿ ಈ ಥರ ಒಂದೊಂದು ಸೆಕೆಂಡು ಎಷ್ಟೆಷ್ಟಲ್ಲಿ ಇನ್ನೇನು ಫ್ರೇಮ್ಗಳಿರಬೇಕು ಅನ್ನೋದೆಲ್ಲ ಅವ್ರು ಡಿಸ್ಕಸ್ ಮಾಡ್ಬೇಕು. ನಾನು ಅನ್ಕೊಂಡು ಎಷ್ಟು ಟೆಕ್ನಿಕಾಲಿಟಿ ಇರಬೇಕು ಹಿಂದೆಯಿಂದ ಅಂತ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ರಿಯಲಿ ಅಪ್ರಿಷಿಯೇಟೆಡ್. ಸಚ್ ಎ ಮೆಟಿಕ್ಯುಲಸ್ ಪ್ಲ್ಯಾನಿಂಗ್ ಇರಬೇಕಿದು. ದಟ್ ಈಸ್ ನಂಬರ್ 1. ಆ್ಯಂಡ್ ಆಮೇಲೆ ಎಡಿಟಿಂಗ್, ನೀವೆಲ್ಲ ಮಾತಾಡಿದಿರ ಎಲ್ಲದನ್ನು ಟೆಕ್ನಿಕಲ್ಲು. ದೇರ್ ಈಸ್ ಸಮಥಿಂಗ್ ಎಲ್ಸ್ ಐ ವಾಂಟ್ ಟು ಟಾಕ್ ಲೇಟರ್ ವಿಚ್ ಯು ಹ್ಯಾವ್ ನಾಟ್ ಟಚ್ ದಟ್ ಪಾರ್ಟ್ ಲೇಟರ್ ಆನ್. ಸೊ ಅಂಡ್ ಅನದರ್ ಥಿಂಗ್ ಇಸ್ ದ ಎಡಿಟಿಂಗ್. ಯಾಕಂದರೆ ಈ ಮೂವಿಲಿ ಜಸ್ಟ್ ಕಂಟಿನ್ಯೂಸ್ ಫ್ಲೋ ಅಲ್ಲ. ವಿಜಯ್ ಹೇಳ್ದಂಗೆ ಫ್ಲ್ಯಾಶ್ ಬ್ಯಾಕು ಹೋಗೋದು ಬರೋದು. ಸೊ ಅದನ್ನು ಆಡಿಯನ್ಸ್ಗೆ ಕನೆಕ್ಟ್ ಆಗಿರೋದು, ಅದು ಅಷ್ಟಂತ ಸುಲಭ ಅಲ್ಲ, ಅದು ತುಂಬ ಕಷ್ಟ. ಅದು ದಟ್ ಈಸ್ ತುಂಬ ಚೆನ್ನಾಗಿ ಡ್ರಾಫ್ಟ್ ಮಾಡಿ ಎಡಿಟಿಂಗ್ ಮಾಡಿ ಕೆಲಸ ಮಾಡಿದ್ದಾರೆ. ದಟ್ ಈಸ್. ಆ್ಯಂಡ್ ಮ್ಯೂಸಿಕ್ಕು
ನನಗೆ ಫಸ್ಟ್ ಟೈಮ್ ಗೊತ್ತಾಗಿದೆ ಇಂದ ಮ್ಯೂಸಿಕ್ ತೆಗ್ದಿದ್ದಾರೆ ಇವರು. ನಾನು ಯಾರಿಂದನೋ ಹಾಡಿಸ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ. ಐ ತುಂಬಾ ಥಿಂಕ್ ಚೆನ್ನಾಗಿದೆ. ಹಾ ಐ ಥಿಂಕ್ ಎಲ್ಲ ಇದು ಕಿರುಚಿತ್ರದಲ್ಲಿ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ವುಡ್ ಹ್ಯಾವ್ ಡನ್ ಇಟ್ ನನ್ಗೆ ಗೊತ್ತಿದ್ದ ಮಟ್ಟಿಗೆ. ಬಟ್ ಐ ಮೀನ್ ಐ ಓನ್ಲಿ ನೋ ಫ್ಯೂ, ಬಟ್ ದಟ್ ವಾಸ್ ವೆನ್ ಔಟ್ಸ್ಟ್ಯಾಂಡಿಂಗ್ ಥಿಂಗ್ ಫಾರ್ ದ ಥಿಂಗ್ಸ್ ಟು ಟೇಕ್ ಅಪ್ ಆಕ್ಚುಲಿ. ಕರೆಕ್ಟ್. ಬೋತ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಇದೆ. ಇದೇನಾದ್ರೂ ನೆಕ್ಸ್ಟ್ ಪಬ್ಲಿಕ್ ಆಗಿ ಬೇರೆಯವ್ರು ಯಾರಾದ್ರೂ ಪ್ಲೇಬ್ಯಾಕ್ ಸಿಂಗರ್ ಹಿಂಗಪ್ಪ ಕರ್ಕೊಂಬರೋದು ದುಡ್ಡು ಅಂತಂದ್ರೆ ಅವ್ರು ಕಡಿಮೆ ಬಜೆಟ್ ಅಲ್ಲೂ ಮಾಡ್ಬೋದು, ಪ್ಲೇಬ್ಯಾಕ್ ಸಿಂಗರ್ಗೆ ಹೊಡ್ತಾನೆ ಬಿಡ್ಬೋದು. ಎರಡು ಇದೆ. ಎನಿವೆ, ದಟ್ ಈಸ್ ಡಿಫ್ರೆಂಟ್ ಬಟ್ ವೆರಿ ವೆಲ್ ಯೂಸ್ ಆಫ್ ಟೆಕ್ನಾಲಜಿ. ಆ್ಯಂಡ್ ಮಕ್ಕಳುಗಳದೆಲ್ಲ ತಿನ್ಬೇಕಾರೆ ನನ್ಗೆ ಇವಾಗ ಗೊತ್ತಾಗಿದ್ದು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿರೋದು. ನಾನು ಅವಾಗಲೇ ಗೊತ್ತಾಯ್ತು, ಬಟ್ ಐ ಥಾಟ್ ಹೆಂಗಪ್ಪ ಇಂಡಿಯಾ ಸೀನ್ ಎಲ್ಲ ತೆಗ್ದಿದ್ದಾರೆ, ಒಂಥರ ಕ್ಯಾಂಟೀನಲ್ಲಿ ಬಂದು ತಿನ್ನೋದು ಅಂತ ಸೋ ರಿಯಲಿಸ್ಟಿಕ್ ಆಗಿತ್ತದು. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಐ ಹ್ಯಾವ್ ಸೀನ್ ಆರುಶ್ರೀ ಆ್ಯಂಡ್ ಕೃಷ್ಣ ವಿಜಯ್ ಮಗ, ಅವರಿಬ್ರದ್ದು ಒಂದು ಸೀಕ್ವೆನ್ಸ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಇಟ್ ವಾಸ್ ವೆರಿ ವೆಲ್ ಪ್ಲ್ಯಾನ್. ಆ್ಯಂಡ್ ಕಷ್ಟ ಅವೆಲ್ಲ ಒಂಥರ ತೆಗೆದು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ಥಿಂಗ್ ವಿಚ್ ಐ ವಾಂಟ್ ಟು ಟಾಕ್ ಅಬೌಟ್ ಈಸ್ ನಮ್ಮ ಆ್ಯಕ್ಟಿಂಗ್. ಇವಾಗ ಗಿರೀಶ್ ಹ್ಯಾಸ್ ಬೀನ್ ಫಸ್ಟ್ ಆ್ಯಂಡ್ ಟಿಲ್ ಎಂಡ್ ಎಲ್ಲರೂ ಇದ್ದಾರೆ. ಇಟ್ ಈಸ್ ಡಿಫಿಕಲ್ಟ್. ಡೈರೆಕ್ಷನ್ನು ಎಲ್ಲದೂ ನೋಡಿರಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಆ್ಯಕ್ಟಿಂಗಲ್ಲಿ ಅವ್ರು ಅದನ್ನೇ ಮೆಸೇಜ್ ಕನ್ವೆ ಮಾಡಬೇಕು ಅಂತಂದರೆ, ಇದನ್ನು ಸ್ಕ್ರಿಪ್ಟ್ ಬರ್ತಿದ್ದೀನಿ ಹಿಂಗೆ ಮಾಡಬೇಕು ಅಂತಂದರೆ ಅದು ಅವರಿಂದನೇ ಸಾಧ್ಯ. ಅದು ಆ್ಯಕ್ಚುಲಿ ಬೇರೆಯವರಿಂದ ಮಾಡಿಸ್ಬೋದಾಗಿತ್ತೋ ಏನೋ, ಬಟ್ ಹೀ ಈಸ್ ದ ರೈಟ್ ಪರ್ಸನ್ ದಟ್ ಬಿಕಾಸ್ ಅವ್ರಿಗೆ ಅವೆಲ್ಲ ಇರುತ್ತೆ ಏನು ಇದರಿಂದ ಮೆಸೇಜ್ ಹೋಗಬೇಕು ಅಂತ. ಅದೊಂದು ನಂಗೆ ತುಂಬ ಇಷ್ಟ ಆಯಿತು. ಹಿ ಹ್ಯಾಸ್ ಆ್ಯಕ್ಟೆಡ್ ಸೋ ವೆಲ್, ನ್ಯಾಚುರಲ್ ಆ್ಯಂಡ್ ರೈಟ್ಲಿ ಆ್ಯಪ್ಟ್ಲಿ ಕನ್ವೆ ದ ಮೆಸೇಜ್ ಟು ದ ಆಡಿಯನ್ಸ್ ವಾಟ್ ಆ್ಯಕ್ಚುಲಿ ಹೀಸ್ ಟ್ರೈಂಗ್ ಟು ಡು. ಬಿಕಾಸ್ ಒಬ್ಬ ಒಂದು ಆಸೆ ಇಟ್ಕೊಂಡಿದ್ರೆ ಅದರಿಂದನೇ ಹೋಗ್ತಿದ್ರೆ ದೇರ್ ಆರ್ ಮೆನಿ ಥಿಂಗ್ಸ್ ಇನ್ ಹಿಸ್ ಲೈಫ್ ಈಸ್ ಮಿಸ್ಸಿಂಗ್ ಫ್ರಮ್ ದ ಫ್ಯಾಮಿಲಿ ಬಾಂಡೇಜ್ ಅಂಡ್ ಅಟ್ಯಾಚ್ಮೆಂಟ್. ದಟ್ ಈಸ್ ಸಮಥಿಂಗ್ ವಿಚ್ ಆ್ಯಕ್ಚುಲಿ ವೆರಿ ಗುಡ್ ಮೆಸೇಜ್ ಆ್ಯಂಡ್ ಹಿ ಹ್ಯಾಸ್ ಕನ್ವೇಡ್ ಇಟ್ ಸೋ ವೆಲ್. ಆ್ಯಂಡ್ ವೆಲ್ ಡನ್ ಗಿರೀಶ್, ವಿಜಯ್ ಆ್ಯಂಡ್ ಟೀಮ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಧನ್ಯವಾದ ಅರವಿಂದ್ ಅವರೇ. ವೀಕ್ಷಕರ ವಿಚಾರ ಮತ್ತು ನಿಮ್ಮ ವಿಚಾರ ಪ್ಲಸ್ ಅಲ್ಲಿ ಲೋಕಲ್ ಕಮ್ಯುನಿಟಿ ಹೇಗೆ ಅನಿಸ್ತು ಅನ್ನೋದು ವಿಚಾರಗಳನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಆಮೇಲೆ ಈ ಏನು ಹೇಳಿದ್ರಲ್ಲ ನೀವು, ಸರಿಯಾಗಿ ಹೇಳಿದ್ರಿ ನೀವು. ನಾನು 100% ಒಪ್ಕೊತೀನಿ. ಟೆಕ್ನಾಲಜಿನ ಏನು ರಿಪಿಟೇಷನ್, ಏನು ಶ್ರಮವನ್ನು ವಹಿಸಿದ್ದಾರೆ ಈ ತಂಡ, ಅದು ತುಂಬ ಒಂದು ಚಾಲೆಂಜಿಂಗ್ ಪ್ಲಾಟ್ಫಾರ್ಮ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ. ಡೆಫಿನೆಟ್ಲಿ ಇಟ್ಸ್ ಏನಂತಾರೆ ಡಿಸ್ರಪ್ಟಿವ್ ಕಿರುಚಿತ್ರನೇ ಅಂತ ಹೇಳ್ಬೋದು. ಧನ್ಯವಾದ ಅರವಿಂದ್ ಅವರ. ಥ್ಯಾಂಕ್ ಯು. ಖಂಡಿತ. ಓಕೆ, ಮುಂದೆ ಈ ಚಲನಚಿತ್ರ ತಂಡ ನೋಡಿದ್ರೆ ಒಂದು ಪರಿವಾರ, ಆ ಪರಿವಾರದ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಿ ಮಾಡಿರೋದು ಒಂದು ವಿಶೇಷ ಈ ಕಿರುಚಿತ್ರದಲ್ಲಿ ಅಂತಾನೆ ಹೇಳ್ಬೋದು. ಗಿರೀಶ್ ಅವರು ಪೂರ್ತಿ ಫ್ಯಾಮಿಲಿ ಈ ಚಲನಚಿತ್ರದಲ್ಲಿ ಇದೆ. ಅದರಲ್ಲಿ ಮೊದಲನೇದಾಗಿ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ಕೊಂತ ಇರೋದು ಆರುಶ್ರೀ ಅವ್ರನ್ನ. ಆರುಶ್ರೀ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಟೆಕ್ಸಾಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಿಹೈಂಡ್ ದ ಲೆನ್ಸ್. ಮೂವಿ ಯಂಗ್ ಜನರೇಷನ್ ಬಂದ್ಬಿಟ್ಟು ಕನ್ನಡದಲ್ಲಿ ಒಂದು ಕಿರುಚಿತ್ರನ ಮಾಡಿ, ಆ ಕಿರುಚಿತ್ರದಲ್ಲಿ ತಮ್ಮದೇ ತಾಯಿಯ ಪಾತ್ರನ ತಗೊಂಡು ಅದನ್ನ ನಿಭಾಯಿಸಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮತ್ತೆ ಕನ್ನಡದ ಬಗ್ಗೆ ನಿಮ್ಗೆ ವಿಶೇಷವಾದ ಕೇಳ್ಪಟ್ಟ ನಿಮ್ಮ ಅಭಿರುಚಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಟ್ಟು, ನಿಮ್ ಕಿರುಪರಿಚಯ ಮತ್ತೆ ಕನ್ನಡದ ಬಗ್ಗೆ ಅಭಿರುಚಿ ಮತ್ತೆ ಈ ಕಿರುಚಿತ್ರದಲ್ಲಿ ನಿಮ್ ಪಾತ್ರದ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಅಂತ ಕೇಳ್ಕೊಂತೀನಿ. ಸೊ ನಾವು ಥ್ಯಾಂಕ್ಫುಲಿ ಅಪ್ಪ ಅಮ್ಮ ಇಂದ ನಾವು ಸೋಕ್ಯಾಲ್ ಅಲ್ಲಿ ಕನ್ನಡ ಕೂಟ ವಿ ಹ್ಯಾವ್ ಬಿನ್ ಅ ಪಾರ್ಟಿಸಿಪೆಂಟ್ ಫಾರ್ ಮೆನಿ ಇಯರ್ಸ್. ಸೊ ನಾನು ಚಿಕ್ಕವಳಿಂದಾನೇ ಡ್ರಾಮಾ, ಡ್ಯಾನ್ಸ್, ಎಷ್ಟೊಂದು ಕಲ್ಚರಲ್ ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀವಿ. ಸೊ ಅದಾಗಿ ನನ್ಗೆ ಆಕ್ಟಿಂಗ್ ನನ್ಗೆ ಸೈಡ್ ಹಾಬಿ ಆಗ್ಬಿಟ್ಟಿದೆ, ಅಪ್ಪ ಹೇಳಿದಂಗೆನೆ. ಬಟ್ ನಾವು ಶಾರ್ಟ್ ಫಿಲ್ಮ್ ಯಾವತ್ತೂ ಮಾಡಿರ್ಲಿಲ್ಲ. ಸೊ ಡೆಫಿನೆಟ್ಲಿ ಅಪ್ಪ ಹೇಳ್ದಾಗ ನಾವ್ ಶಾರ್ಟ್ ಫಿಲ್ಮ್ ಸೈನ್ ಅಪ್ ಆಗಿದೀವಿ ಅಂತ, ಐ ಡಿಡ್ಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಟು ಎಕ್ಸ್ಪೆಕ್ಟ್. ಲೈಕ್
ಪ್ರಾಕ್ಟೀಸ್ ಮಾಡ್ಬಿಟ್ಟು ಸ್ಟೇಜ್ ಮೇಲೆ ಹೋಗೋ ಡ್ರಾಮಾ ಮಾಡೋದು ಇಸ್ ವೆರಿ ಡಿಫ್ರೆಂಟ್ ದೆನ್ recording all these multiple scenes and editing, and that is a completely different method. And I didn't know how Appa and Vijay uncle would really come together and do this. I will admit nange actually ee time alli I had a big exam, school in the dodda exam ittu. So I wasn't really part of the background behind the scenes. There was one time that I came, ad nan ee scenes maadu anta heldu nan maade ashte. Basically that was it. Until Right. the end that they showed us the movie, it was a pleasant surprise. I didn't know what was going to come out of it, and tumba chennaitu. Like, they use so many different aspects, including the music, the narration. I really enjoyed the multiple stages of the life. It wasn't just taking place in one setting, ala, and that it really brought so much depth to the whole story. The meaning also nange tumba ishta aitu, and I think it's just even for every generation, this was a great movie. There was fun Absolutely. to it, there was comedy, there was the serious aspect, and overall it was very entertaining. So nange, I really loved it, and I did enjoy being part of it as well. It was a different Nana, the love song, I didn't know how I would do too. Atara theme al nanu I had never participated before. It's been more of like a idu Mahabharata madadu or something like that. So this is Okay. different, and nange I enjoyed being part of this movie. Excellent. Very Hmm. nice. Very nice. ಇಲ್ಲಿ ಈ ಒಂದು ಐ ವಾಂಟ್ ಟು ಎರಡು ಐ Yes, ವಾಂಟ್ ಟು sir. Yes, ಥ್ಯಾಂಕ್ sir. Please go ಅನುಶ್ರೀ. ahead. ಆಕ್ಚುಲಿ ನಾನು ಶಾರ್ಟ್ ಹೇಳ್ಬೇಕಾದ್ರೆ ಲೈಕ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ಲು ಅಂದ್ರೆ ಅನುಶ್ರೀ, ಲೈಕ್ ಸ್ಮೈಲ್ ಮಾಡುವ ತಕ್ಷಣ ಇನ್ಸ್ಟೆಂಟ್ ಆಗಿ ಸ್ಮೈಲ್ ಮಾಡಿದ್ಲು. ಮತ್ತೆ ಫಸ್ಟ್ ಓಪನಿಂಗ್ ಸೀನಲ್ಲಿ ಸ್ಯಾಡ್ ಆಗಿರ್ಬೇಕು, ನೀನು ವೆಯ್ಟ್ ಮಾಡ್ತಿರ್ತೀಯ. ಸೊ ಶಿ ವಾಸ್ ಇನ್ಸ್ಟೆಂಟ್ಲಿ ಲೈಕ್ ಚೇಂಜ್ಡ್ ದ ಎಕ್ಸ್ಪ್ರೆಷನ್, ಲೈಕ್ ಫೇಶಿಯಲ್ ಎಕ್ಸ್ಪ್ರೆಷನ್. ಸೊ ಇಟ್ ವಾಸ್ ವೆರಿ ವೆರಿ ಈಸಿ ಟು ಶೂಟ್ ಅನುಶ್ರೀ. ಅಂಡ್ ಮತ್ತೆ ಕೃಷ್ಣ ಕೆಳಗಡೆ ಇದೆ ನನ್ನ ಮಗ. ಆಕ್ಚುಲಿ ಅವನು ಫಸ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ. ಸೊ ಅವನಿಗೆ ಮಾಡ್ಸೋದು ಬೇಡ ಅಂತ ಫಸ್ಟ್ ಬೇರೆಯವ್ರಿಗೆ ಹೇಳಿದ್ವಿ, ಒಂದು ಇಬ್ಬರಿಗೆ. ಸೊ ಅದು ಅವರು ಬ್ಯುಸಿಯಾಗಿ ಹೋದ್ರು, ಬರಲಿಲ್ಲ. ಕೊನೆಗೆ ನನ್ನ ಮಗ ಅಷ್ಟೊಂದು ಯಾವತ್ತೂ ಡ್ರಾಮಾ ಇಲ್ಲ ಹುಡುಗನಲ್ಲಿ ಮಾಡಿದ್ದಾನೆ, ಸಣ್ಣ ಪುಟ್ಟ ಡ್ರಾಮಾ. ಬಟ್ ಫಸ್ಟ್ ಕೇಳಿದಾಗಿಲ್ಲ, ಮಾಡಲ್ಲ ಹಂಗೆ ಹಿಂಗೆ ಅಂತ. ನಂದೇ ಇಲ್ಲ, ತುಂಬ ಕಷ್ಟ ಆಗಿದೆ, ಪ್ಲೀಸ್ ಮಾಡು ಅಂತ. ಸೊ ನಾನು ಮಾಡ್ದೆ. ಸೊ ಆಕ್ಚುಲಿ ಹಿ ಡಿಡ್ ಗುಡ್ ಜಾಬ್. ಬೋತ್ ಆಫ್ ದೆಮ್ ದೇ ಡಿಡ್ ವಂಡರ್ಫುಲ್ ಜಾಬ್. ಶ್ರೀಕೃಷ್ಣ ಅಲ್ವಾ ನಿಮ್ಮ ಮಗನ ಹೆಸರು? ಹೌದು. ಓಕೆ, ವೆರಿ ನೈಸ್. ಹೌದು. ಅದೇ ತಂದೆ ಮತ್ತೆ ತಾಯಿ ಪಾತ್ರನ ಈ ಯಂಗ್ ಜನರೇಷನ್ ಅರ್ಥ ಮಾಡ್ಕೊಂಡು ಆ ಟೈಮಲ್ಲಿ ಹೇಗಿದ್ರು, ಆ ಸ್ವಭಾವ ಆಯ್ತು, ಆ ಚಿತ್ರನ ಅರ್ಥ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ತುಂಬಿದ್ದಾರೆ. 100% ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್ ಅಂತ ಹೇಳ್ಪಡ್ತೀನಿ ನಾನು. ಆಮೇಲೆ ಶ್ರೀಕೃಷ್ಣ ಅವರಾಯ್ತು, ಮತ್ತೆ ಎಸ್ಪೆಷಲಿ ಆರುಷಿ ಅವ್ರದ್ದು ನೋಡಿದ್ರೆ ಇಟ್ ಫೀಲ್ಸ್ ದೇ ಹ್ಯಾವ್ ಡನ್ ಮೆನಿ ಹಂಡ್ರೆಡ್ಸ್ ಆಫ್ ದೀಸ್, ನಾಟ್ ಜಸ್ಟ್ ದಿಸ್. ಆ ಥರ ಶ್ರೇಷ್ಠವಾಗಿ ಉನ್ನತವಾಗಿ ಅದನ್ನ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆ ಮೂವಿ ನೋಡಿದಾಗ. ಆ ವೀಕ್ಷಕರಿಗೂ ಹೇಳಕ್ ಪಡ್ತೀನಿ, ಇವ್ರದ್ದು ಆಕ್ಟಿಂಗ್ ನ, ಆ ಸಾಂಗ್ ಎಸ್ಪೆಷಲಿ ಇಟ್ ಕಮ್ ಸೋ ಬ್ಯೂಟಿಫುಲಿ, ತುಂಬಾ ಸುಂದರವಾಗಿ ಬಂದಿದೆ ಆ ಹಾಡು. ಆ ಹಾಡು ಹೈಲೈಟ್ ಆಫ್ ದ ಕಿರುಚಿತ್ರನೂ ಆಗಿದೆ, ವಿತ್ ದ ಯಂಗ್ ಕಪಲ್ ಸ್ಟ್ಯಾಂಡಿಂಗ್ ದೇರ್ ಅಂಡ್ ದೆನ್ ಟೇಕಿಂಗ್ ದ ಸ್ಟೋರಿ ಫಾರ್ವರ್ಡ್ ಅಲ್ಲ. ಸೊ ವೀಕ್ಷಕರಿಗೂ ಅದನ್ನ ಎನ್ಕರೇಜ್ ಮಾಡ್ತೀನಿ ಮತ್ತೊಂದ್ಸಲ ಈ ಕಿರುಚಿತ್ರನ ನೋಡಕ್ಕೆ ಮತ್ತೆ ಹುರಿದುಂಬಿಸಕ್ಕೆ ಈ ಯಂಗ್ ಕಿಡ್ಸ್ ನ. ಓಕೆ, ಇನ್ನೊಂದು ಥ್ಯಾಂಕ್ ಏನ್ ಯು. ಹೇಳ್ತಿದ್ರೆ ಗಿರೀಶ್ಗೆ, ಲೈಕ್ ಬೋತ್ ಫಾದರ್ಸ್ ರೈಟ್ ಅಂಡ್ ದೇ ಆರ್ ಆಕ್ಟಿಂಗ್ ಇನ್ ಫ್ರಂಟ್ ಆಫ್ ಅಸ್. ಹೌದು, ಹೌದು. ರಿಯಲಿ ಲೈಕ್ ಐ ಯೂಸ್ ಟು ಸೇ ಗಿರೀಶ್ ಲೈಕ್ ಆಕ್ಟ್ ಮಾಡಲ್ಲ, ಇವ್ರು ಬೇರೆ ಮಾಡುವಂತ. ಬಟ್ ದೇ ಡಿಡ್ ರಿಯಲಿ ವಂಡರ್ಫುಲ್ ದೇರ್. ಸೊ ಅದಕ್ಕೆ So, ಹೇಳ್ತದೆ, ಆಸ್ ಎ ಸಿನಿಮಾಟೋಗ್ರಫರ್ ಯು ಆರ್ ಲುಕಿಂಗ್ ಎಟ್ ದ ಕರೆಕ್ಟ್, ಯಾ. ಆಕ್ಟರ್ಸ್, ಆಸ್ ಎ ಡೈರೆಕ್ಟರ್ ದೇ ಆರ್ ಟೆಲ್ಲಿಂಗ್ ದಮ್ ವಾಟ್ ಟು ಡೂ. Yeah. ಇಟ್ಸ್ ಕೈಂಡ್ ಆಫ್ ಆ ತಂಡ ಏನಿದೆ ಅಲ್ಲ, ಅದು ಒಂಥರ ವೆರಿ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ವೆರಿ ರೇರ್ಲಿ ಆ ಸಿಚುವೇಶನ್ ಬರುತ್ತೆ ಜೀವನದಲ್ಲಿ ಎಲ್ಲರಿಗೂ. ಇವ್ ಹೌದು. ಮೊದಲೇ ಚಿತ್ರದಲ್ಲಿನೇ ಆ ಕ್ಷಣಗಳನ್ನ ಅನುಭವಿಸ್ಬೇಕಾಯ್ತು ಈ ಯಂಗ್ ಹೌದು. ಕಪಲ್. ಹಿಂಗಾಗಿ ದೇ ಹ್ಯಾವ್ ಡನ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗು ಅಂಡ್ ದೆನ್ ಗೆಟಿಂಗ್ ಇನ್ ಟು ದಟ್ ಆಕ್ಟಿಂಗ್ ಆಸ್ಪೆಕ್ಟ್.
ಧನ್ಯವಾದ In ಧನ್ಯವಾದ fact, one Shortly, of the things, wanted to call out, ನಮ್ಮ friend Rupa Sadanand ಅಂತ, we actually took her help. She kind of helped to come up with the simple choreography steps. And so ನಾನು ವಿಜಯ್ ಹೇಳ್ದಂಗೆ, ನಾನು ವಿಜಯ್, ವಿ ವರ್ ಬಿಟ್ ಹೆಸಿಟೆಂಟ್, ಹೌ ಡು ವಿ ಡೈರೆಕ್ಟ್ ಅವರ್ ಕಿಡ್ಸ್, ಹೆಂಗೆ ಹೇಳೋದು, ಇದ್ ಮಾಡಿ ಇದ್ ಮಾಡ್ಕೊಡ್ದು ಅದಂತ, ರೈಟ್? ಸೊ ವಿ ಬೇಸಿಕಲಿ took her help, and we kind of explained her ಏನ್ ಮಾಡ್ಬೇಕು ಅಂತಿದೀವಿ, ಹೇಗೆ, what are our vision ಅಂತ for this song. And she kind of really helped the kids with the simple steps and simple movements, and she kind of ಒಂದ್ ದಿವಸ ಪ್ರಾಕ್ಟೀಸ್ ಕೂಡ ಮಾಡಿಸಿ, then we went on. And but I mean, again, credit goes to both Krishna and Arushri for putting together a wonderful performance. And then obviously the magic of Vijay in with the camera, right? And the music, everything was uh, so professionally came out. And it is as good as any video album professionally created and released ಅಂತ ಅನ್ಸ್ತು ಅದನ್ನ ನೋಡಿದ್ಮೇಲೆ ನಮ್ಗೆ. ಹೌದು ಹೌದು actually we shot only like 2 hours, 2 days shot ಮಾಡಿದ್ದು. So just 4 hours shoot ಮಾಡಿದ ಸಾಂಗ್ ಅಷ್ಟೇ. So one like 2 days, 2 days like we spent like 1 hour each in beach and 1 hour indoor to shoot it. So 4 hours ಅಲ್ಲಿ shoot ಮಾಡಿದ್ದು total song ಅಷ್ಟೇ. Oh, that's Not wonderful. many takes, they did so well. I couldn't like they nailed it actually. ಏನೇನ್ ಹೇಳಿದ್ರು ಹಂಗೆ ಈಸಿ ಆಗಿ they did it. ಫ್ಲಾಲೆಸ್ Especially ಸೀಮ್ಲೆಸ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿ Yeah, ಬಂದಿದೆ they ಅವರಿಬ್ರು. did amazing, both of them. Hats off to ಹೌದು both ಹೌದು Arushri and Krishna. ಒಂದ್ ಎಕ್ಸ್ಪೀರಿಯನ್ಸ್ ಆರುಷ್ ಕೇಳ್ಪಡ್ತೀನಿ. ಸೊ ನಿಮ್ದು ಡ್ರಾಮಾ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಮ ಈ ಮೂವಿ ಎಕ್ಸ್ಪೀರಿಯನ್ಸ್ಗೆ ಹೌ ಡಿಫ್ರೆಂಟ್ ಇಟ್ ಈಸ್, ಅಂಡ್ ಕೋ ಆಕ್ಟರ್ಸ್ನ ಹೇಗೆ, ಹೌ ಆರ್ ಯು ಏಬಲ್ ಟು ಗೆಟ್ ಕನೆಕ್ಷನ್ ಅಂಡ್ ದೆನ್ ಕಂಫರ್ಟಬಲ್ ಇನ್ ದಿಸ್ ಸಿನಾರಿಯೋ ಬೇಸಿಕ್ಲಿ? So definitely the theater kade nodkondre there's a lot of like memorizing lines, so atara ella, that is where a lot of the effort goes. Idralli andre it was different in the sense where it's like 15-20 second shots, right? And ಅದನ್ ಹೇಳ್ತಾರೆ ನಾವ್ ಮಾಡೋದು, and ಆ scene we kind of multiple shots ತಗೊಳ್ತೀವಿ, and it's almost every time we take the shot you cannot decrease that energy, you cannot change how you're doing. If anything, you have to do it better. Allah. So but it was unique in its own way. As far as like getting Krishna and we have hung out throughout the years. Either he's also a part of the KCA Vijay Uncle Jate. Okay. So we know each other. But during some of these scenes, we were both confused as to what conversation to have or how to make it flow well or show that we are in love or something like that. Allah. So if luckily the audio isn't on, but if you heard us, we are talking about some celebrity news or just something random. Okay. Yeah, and Excellent. Ange, we were having small conversations here and there, but on the screen it looks good. It looks like there's something more emotional and sentimental going on. Excellent. Good part of this one. You also revelation ಅದು actually ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂತ. ವೆರಿ ನೈಸ್, ಥ್ಯಾಂಕ್ ಯು. ಇವಾಗ ಇನ್ನೊಬ್ರು ಪ್ರಾಮಿನೆಂಟ್ ಸಪೋರ್ಟ್ ಅಂಡ್ ಆಲ್ಸೋ ಆಕ್ಟೆಡ್ ಇನ್ ದಿಸ್ ಕಿರುಚಿತ್ರ, ಆರ್ಯ ಗಿರೀಶ್ ಅವ್ರನ್ನ ಕೇಳೋಕೆ ಇಷ್ಟಪಡ್ತೀನಿ. ಆರ್ಯ, ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಈ ಕಿರುಚಿತ್ರದ ಬಿಹೈಂಡ್ ದ ಲೆನ್ಸ್. ಸೊ at this young age, my question is, how are you able to participate in, and how did it excite you and motivate you to participate in this short film? So ನಾನು ತುಂಬಾ ಕನ್ನಡ ಮಾತಾಡಲ್ಲ, so I'll speak mostly in English. That's okay. So Yes. this was like ಅಕ್ಕ and ಅಪ್ಪ ಎಲ್ಲಾರು ಹೇಳಿದ್ರು, this was our first time doing short film. So I wasn't sure how it would look. Like school, I did some projects, some like 2-3 minute movie,
alva, but I wasn't sure what Appa was trying to do. I would come Mm-hmm. with Vijay uncle and Appa. I'd help record, and I started off as like a support. And then there was one scene Appa he asked me to do from when Appa was a young kid. So this was all something very new to me. I want to say it was a really good experience. Wow. I had a lot of fun. I know Appa and Vijay uncle. I think everybody had a lot of fun. There was also a lot of confusion, a lot of fighting, but I think it was a great experience for all of us. Okay, wonderful to ಸೊ hear. ಆರ್ಯಂಗ್ ಒಂದು Big, ಹೇಳ್ಬೇಕು ಅಂದ್ರೆ ನಾನು ಆಕ್ಚುಲಿ sure. ಥ್ಯಾಂಕ್ ಆರ್ಯ ಬಿಕಾಸ್ ಅವನು ಯಾವಾಗ್ಲೂ ನನ್ನ ಜೊತೆ ಇರ್ತಿದ್ದ. ಸೊ ಇಷ್ಟು ಏನು ಎಷ್ಟು ಬೇಜಾರ್ ಒಂಚೂರು ಬೇಜಾರ್ ಮಾಡ್ಕೊಂಡಿಲ್ಲ, ಏನ್ ಹೇಳಿದ್ರು ತಂದು ಕೊಡ್ತಿದ್ದ. ಸೊ ಏನ್ ಹೇಳಿದ್ರು ಮಾಡ್ತಿಲ್ಲ, ಲೈಕ್ ಇಸ್ ಅಮೇಸಿಂಗ್ ಕಿಡ್. ಸೊ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಫಾರ್ ಆಲ್ ದ ಹೆಲ್ಪ್ ಹಿ ಡಿಡ್ ಟು ಮೀ, ಲೈಕ್ ಕ್ಯಾರಿಂಗ್ ಆಗಲಿ ಎನಿಥಿಂಗ್ ಕ್ಯಾಮ್ರಾ, ಲೈಕ್ ಹಿ ವಾಸ್ ದೇರ್ ಎವ್ರಿ ಟೈಮ್. ಸೊ ಐ ವಾಂಟ್ ಟು ಥ್ಯಾಂಕ್ Excellent. ಆರ್ಯ ಫಾರ್ ದಟ್. Thank you. ಅದೇ ಕನ್ನಡದ ಮುಂದಿನ ಏನಂತಾರೆ ಮುಂದಿನ ಜನರೇಷನ್ ಏನಿದೆ, ಅವರು ಈ ಆರ್ಯ ಮತ್ತೆ ಆರುಶ್ರೀ ಅವರು ಮೇಲೇನೆ ಇರೋದು ಆಕ್ಚುಲಿ. ಸೊ ಅವರು ಈ ಕಿರುಚಿತ್ರದಲ್ಲಿ ಅವ್ರ ಇಂಟ್ರೆಸ್ಟ್ ನ ನೋಡ್ಬಿಟ್ಟು ಇಟ್ಸ್ ಅನ್ ಇನ್ಸ್ಪೈರಿಂಗ್ ಥಿಂಗ್ ಟು ಎವ್ರಿಬಡಿ. ಈ ಕಿರುಚಿತ್ರನ ವೀಕ್ಷಣೆ ಮಾಡ್ತಿರೋ ವೀಕ್ಷಕರಿಗೂ ಇಟ್ ಮೇಕ್ಸ್ ದೆಮ್ ಟು ಥಿಂಕ್ how to engage the next generation positive way to bring them into ಕನ್ನಡ ಮಾತು ಆಯ್ತು, ಕನ್ನಡ ಕಿರುಚಿತ್ರ ಆಯ್ತು, ಕನ್ನಡ ಸೊಸೈಟಿ ಆಯ್ತು, ಅವ್ರನ್ನ ಅದೇ ಕನ್ನಡ ಬಳಗದಲ್ಲಿ ಅವ್ರನ್ನ ಇಟ್ಕೊಂಡಿರೋದನ್ನ ಒಂಥರ ಮೋಟಿವೇಟಿಂಗ್ ಥಿಂಗ್ ಅಂತಾನೆ ಹೇಳ್ಬೋದು. ಗಿರೀಶ್ ಅವರು ಶುರು ಮಾಡಿದ್ದು ಆರ್ಯ ಆರುಶ್ರೀನ ಎಂಗೇಜ್ ಯಾವ ತರ ಈ ಕಿರುಚಿತ್ರದಲ್ಲಿ ಮಾಡಿದರೆ ರಿಯಲಿ ಹ್ಯಾಟ್ಸ್ ಆಫ್. ಮತ್ತೆ ಧನ್ಯವಾದ. ಆಕ್ಚುಲಿ ಅವ್ರ ತಂದೆಗೆ ಲಾಟ್ ಆಫ್ ಟೈಮ್ಸ್ ಲೈಕ್ ಫೀಡ್ಬ್ಯಾಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಕೆಲವು ಸೀಕ್ವೆನ್ಸಸ್. ಸೊ ಆರ್ಯ ಇಸ್ ಟು ಬಿ ಲೈಕ್ ದ ಅಪೋನೆಂಟ್, ಲೈಕ್ ಯೂಸ್ ಟು ಆಲ್ವೇಸ್ ಗಿರೀಶ್ ಡೈಲಾಗ್ ಹೇಳಿದ್ರೆ ಆರ್ಯ ಇಸ್ ಟು ರಿಪೀಟ್ ದ ಡೈಲಾಗ್, ಲೈಕ್ ನೋ ವಿ ಶಾಟ್ ಇನ್ ದ ಕಾರ್, ಲೈಕ್ ಸ್ಪೆಂಟ್ ಅವರ್ ಶೂಟಿಂಗ್ ಇಟ್. ಸೊ ಆಲ್ವೇಸ್ ತುಂಬಾ ಹೆಲ್ಪ್ ಮಾಡಿದ್ದೀನಿ. ಲಾಟ್ ಆಫ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಲ್ಸೋ ಆರ್ಯ ಹ್ಯಾಸ್ ಡನ್. ಸೊ ಆರ್ಯಗೆ ಇವಾಗ ಹಿಂದೆ ಒಂದು ಕಿರುಚಿತ್ರ ಮಾಡ್ಬೇಕಂದ್ರೆ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ, ಏನೇನ್ ಮಾಡ್ಬೇಕಾಗತ್ತೆ ಅಂತ ಎಲ್ಲೋ ಎಕ್ಸ್ಪೋಜರ್ ಈ ಯಂಗ್ ಏಜ್ ಅಲ್ಲೇನೆ ಸಿಕ್ಕಿದೆ ಅವನಿಗೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆರ್ಯ ಟು ಹ್ಯಾವ್ ದಟ್ ಕೈಂಡ್ ಆಫ್ ಅನ್ ಎಕ್ಸ್ಪೀರಿಯನ್ಸ್. Thank you. Good. All right. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ಇವಾಗ ಈ ಎಲ್ಲ ಪರದೆ ಮೇಲ್ಗಡೆ ಯಾರಿದ್ದಾರೆ, ಪರದೆ ಮುಂದೆ ಏನ್ ನಡೀತು ಅನ್ನೋದು ಎಲ್ಲ ಕೇಳ್ಪಟ್ರಿ. ಮೋರ್ ಆಫ್ ಈ ಫ್ಯಾಮಿಲಿಲಿ ಒಂದು ಫ್ಯಾಮಿಲಿ ಸ್ತಂಭನೆ ಅಂತ ಹೇಳೋ ಭಾಗ್ಯ ಗಿರೀಶ್ ಅವರು ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಮಸ್ಕಾರ ಭಾಗ್ಯ ಅವರೇ, ಹೇಗಿದ್ದೀರಾ? ಮ್ಯೂಟ್ ಅಲ್ಲಿದ್ದಾರೆ. ಹೌದು, ಮ್ಯೂಟ್ ಅಲ್ಲಿ ಇದ್ದೀರಾ?
ನಾನ್ ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ನಮಸ್ಕಾರ, ನಾವು ಚೆನ್ನಾಗಿದ್ದೀನಿ, ಧನ್ಯವಾದ. ಸೊ ಭಾಗ್ಯ ಅವರೇ, ನಿಮ್ಮನ್ನು ನಾವು ಪರದೆ ಮೇಲೆ ನೋಡಿದ್ವಿ. ಆಮೇಲೆ ಪೂರ್ತಿ ಪರಿವಾರನ್ನೇ ಸೇರಿಸ್ಕೊಂಡು ಈ ಕಿರುಚಿತ್ರನ ಮಾಡ್ತಾ ಇರುವಾಗ ತಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಮೇಲೆ ಇದರಲ್ಲಿ ಗಿರೀಶ್ ಅವ್ರ ಪಾತ್ರ, ಆರುಶ್ರೀ ಪಾತ್ರ, ಆರ್ಯ ಪಾತ್ರ, ಮತ್ತೆ ನೀವು ಪಾತ್ರ ಮಾಡ್ತಾ ಇದ್ದೀರಿ, ನಿಮ್ಮ ಇನ್ನೊಬ್ರು ಮಗಳನ್ನು ಪಾತ್ರ ಮಾಡ್ತಾ ಇದ್ದಾರೆ. ಪೂರ್ತಿ ಪರಿವಾರ ಇದನ್ನ ಮಾಡ್ತಾ ಇರುವಾಗ ಮನೆ ವಾತಾವರಣ ಹೇಗಿತ್ತು? ಮತ್ತೆ ಏನೇ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಕ್ ಇಷ್ಟಪಡ್ತೀರಾ ಹೇಳಿ. ಯಾ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸಮ್ ಟೈಮಲ್ಲಿ ಇದೆಲ್ಲ ಶೂಟ್ಸ್ ಮಾಡ್ತಾ ಇದ್ದು. ಅಂಡ್ ಅದೇ ಟೈಮಲ್ಲಿ ನಮ್ಗೆ ರಿಲೇಟಿವ್ಸ್ ದೇವರ್ ಇನ್ ಅಂಡ್ ಔಟ್ ಇಂಡಿಯಾಯಿಂದ ಬಂದಿದ್ದು. ಸೊ ಅವ್ರನ್ನ ನಾವು ಎಂಟರ್ಟೈನ್ ಮಾಡ್ಬೇಕಾಗಿತ್ತು, ಕರ್ಕೊಂಡು ಹೋಗ್ತಾ ಇದ್ವಿ. ಅದ್ರ ಮಧ್ಯದಲ್ಲಿ ವಿ ಹ್ಯಾಡ್ ವೆರಿ ಟೈಟ್ ಸ್ಕೆಡ್ಯೂಲ್. It was very challenging, but as all with the family and friend support, we pulled it. Like Vijay schedule match ಆಗ್ಬೇಕು, ಎಲ್ಲರದು schedule match ಆಗ್ಬೇಕು. And Girish hectic ಆಗಿತ್ತು work schedule, ನಂದು ಕೂಡ ಎಲ್ಲರದು. It was like very challenging, and the availability. So we pulled it through all together as a team. It was a great support from friends and family. And also ನನಗೆ ಆಸೆ ಇತ್ತು ಗಿರೀಶ್ಗೆ, ನಾವು ಬಿಕಾಸ್ ನಾವು ವಿ ಹ್ಯಾವ್ ಬೀನ್ ಆಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್ ಕನ್ನಡ ಸಂಘದಲ್ಲಿ ಸುಮಾರು ವರ್ಷಗಳಿಂದ. ಡ್ಯಾನ್ಸ್ ಇರ್ಬೋದು, ಡ್ರಾಮಾ, ಎಲ್ಲಾದ್ರಲ್ಲೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಆಸ್ ಎ ಫ್ಯಾಮಿಲಿ ಲೈಕ್ ಏನಾದ್ರೂ ಒಂದ್ ಮಾಡ್ಬೇಕು, ನಾವ್ ಇಷ್ಟು ಜನ ಸೇರಿ 5 ಜನ ಅಂತ ಒಂದ್ ಆಸೆ ಇತ್ತು. ನಾನ್ ಗಿರೀಶ್ಗೆ ಹೇಳ್ತಾ ಇದ್ದೆ, ನಾವ್ 5 ಜನ ಸೇರಿ ಏನಾದ್ರೂ ಭಾಗವಹಿಸ್ಬೇಕ್ರಿ, ಮಾಡ್ಬೇಕು ಅಂತ. ಸೊ ಇಟ್ಸ್ ಲೈಕ್ ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ಇದು ಬಂದಿದ್ದು ಶಾರ್ಟ್ ಫಿಲ್ಮು. ವಿ ಆಲ್ ವರ್ ಏಬಲ್ ಟು ಪಾರ್ಟಿಸಿಪೇಟ್ ಅಲಾಂಗ್ ವಿತ್ ಬೇರೆ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಎಲ್ಲ. ಓಕೆ, ಧನ್ಯವಾದ. ಈ ಕಿರುಚಿತ್ರದಲ್ಲಿ ನೀವು ನೋಡಿರ್ತೀರ, ನಿಮ್ಮ ಪಾತ್ರ ಮತ್ತೆ ಗಿರೀಶ್ ಅವ್ರ ಪಾತ್ರನ ನಿಮ್ಮ ಮಕ್ಕಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಹೌದು. ನಿಮ್ಮ ಅನಿಸಿಕೆ ಏನ್ ಅನ್ನಿಸ್ತು? ನಿಮ್ಗೆ ಯಾವತ್ತಾರು ವಿಚಾರ ಬಂದಿತ್ತ ಈ ತರ ಆಗೋ ಚಾನ್ಸಸ್ ಇದೆ ಅಂತ, ಅಥವಾ ಇಟ್ಸ್ ಜಸ್ಟ್ ಅನ್ ಅಬ್ರಪ್ಟ್ ಇಂಪ್ರಾಂಪ್ಟು ಥಿಂಗ್ ಹ್ಯಾಪನ್ಡ್? ಅಂದ್ರೆ ಯು ಮೀನ್ ಮೂವಿ ಮಾಡ್ತೀವಿ ಅಂತನಾ? ಮೂವಿ ಮಾಡ್ತಾ Or ಇರುವಾಗ the ನಿಮ್ಮ sequence? ಮಕ್ಕಳೇ ಆ ಪಾತ್ರನ, ನಿಮ್ಮ ಹಳೆ ಯಂಗ್ಸ್ಟರ್ ನಿಮ್ಮ ಪಾತ್ರಗಳನ್ನ ಮಾಡಿದ್ದಾರೆ. ಓಕೆ. ಯು ಆರ್ ಟಾಕಿಂಗ್ ಅಬೌಟ್ ಲೈಕ್ ಅರುಷ್ ಅಂಡ್ ಕೃಷ್ಣ ಹೌದು ಇದು ಅಲ್ವಾ? ಹೌದು ಹೌದು ಹೌದು. ಹಾ, ಐ ಮೀನ್ ಇನ್ಫ್ಯಾಕ್ಟ್ ಅನದರ್ ಸೀಕ್ರೆಟ್ ಅಂದ್ರೆ ಈಗ ಗಿರೀಶ್ ಅಂಡ್ ನಾನು ವಿ ಆರ್ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್. ಓಕೆ, ವಂಡರ್ಫುಲ್, So ವೆರಿ ಇಂಟ್ರೆಸ್ಟಿಂಗ್. we have like a lot of memories associated, and ಓಕೆ, it was nice discussing. At the same time conflicting ಇದಾಗ್ತಾ ಇತ್ತು. ಅವ್ರು ಹಿಂಗ್ ಮಾಡ್ಬೇಕಾರೆ ನಾನ್ ಐಡಿಯಾ ಇದ್ ಮಾಡಕ್ ಹೋದ್ರೆ I was trying to stay away, ಮೋರ್ ಪರ್ಸನಲ್ ಆಗಿದ್ದು ಬೇಡ ಅಂತ ಅಂದ್ಬಿಟ್ಟು ಓನ್ಲಿ ವೆನ್ ನೀಡೆಡ್. ಇಲ್ಲಾಂದ್ರೆ ಮತ್ತೆ ಅಲ್ಲೂ ಒಂಥರ ಜಗಳ ಇದು ಶುರು ಆಗುತ್ತೆ ಅಂತ ಐ ವಾಸ್ ಆದಷ್ಟು ಟ್ರೈಂಗ್ ಟು ಸ್ಟೇ ಅವೇ. ಅಟ್ ದ ಸೇಮ್ ಟೈಮ್ ನನ್ಗೆ ಇಲ್ಲ ಇನ್ಪುಟ್ ಫೀಡ್ಬ್ಯಾಕ್ ಕೊಡ್ಬೇಕು ಅಂತ ಅನ್ಸ್ತಾ ಇತ್ತು, ಹೇಳ್ಬಿಡ್ತಾ ಇದ್ದೆ. ಆಮೇಲೆ ಅವ್ರು ಕೋಪ ಮಾಡ್ಕೊಂಡವ್ರು, ಗಿರೀಶ್ ಎಷ್ಟೊಂದು ಇದ್ರ ಮಧ್ಯೆ ಫ್ರಸ್ಟ್ರೇಷನ್ ಆಗ್ತಿತ್ತು ಅವ್ರಿಗೆ. ಬಟ್ ಎಟ್ ದ ಸೇಮ್ ಟೈಮ್ ನಾನು ಹೇಳೋದು ಕೂಡ ಯು ವಾಸ್ ಕನ್ಸಿಡರಿಂಗ್ ದ ಇನ್ಪುಟ್ಸ್. ವಂಡರ್ಫುಲ್ ವಂಡರ್ಫುಲ್. ಅದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಹೇಳಿದ್ರಿ ನೀವು. ನೀವು ಗಿರೀಶ್ ಅವರು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಕೂಡ ಅಂತ. ಸೊ ಐ ಕ್ಯಾನ್ ಸಿ ಅವ್ರ ಕ್ರಿಯೇಟಿವಿಟಿ ಹೇಗ್ ಸ್ಟಾರ್ಟ್ ಆಯ್ತು. ಮತ್ತೆ ಅವರು ಡ್ರಾಮಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅಲ್ಲಿ ಆರೆಂಜ್ ಕೌಂಟಿಲಿರೋ ಎಲ್ಲ ಒಂದು ಪರಿವಾರನೇ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮತ್ತೆ ಅವ್ರದ್ದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಕ್ ಇಷ್ಟಪಡ್ರೆ, ಒಂದು ಪ್ರಾಮಿನೆಂಟ್ ಪಾಯಿಂಟ್ ಹೈಲೈಟ್ ಮಾಡ್ಬೇಕಂದ್ರೆ ಏನ್ ಹೈಲೈಟ್ ಮಾಡಕ್ ಇಷ್ಟಪಡ್ತೀರಾ? ಸಮಥಿಂಗ್ ವೆರಿ ಪಾಸಿಟಿವ್ ಅಬೌಟ್ ಗಿರೀಶ್. Yeah, in fact, college time ಅಲ್ಲಿ, I mean, he's a very multi-talented person. So ಇಂಥದ್ದು ಅನ್ನಂಗಿಲ್ಲ, ಈಸ್ ವೆರಿ ಟ್ಯಾಲೆಂಟೆಡ್. ಸ್ಟಡೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎನಿಥಿಂಗ್ ಯು ನೇಮ್ ಇಟ್, he knows, and he's very good at everything. And in fact, I mean, he's also a very good cook, passionate about cooking, many things about Girish. He's an, I mean, we are all really fortunate to have him. I mean, as a husband, partner, and kids as a father. He's really multi-talented, and he does multitasking. So ಒಂದು ಈ ಕಡೆ ಕೆಲಸ ಮಾಡ್ತಾ, I mean, of course, ಇವಾಗಿನ ಕಾಲದಲ್ಲಿ ಇರ್ಬೇಕು ಆತರ. ಆದ್ರೆ he does
½ ಇತ್ತು ಅಂದ್ರೆ ಅದೇ ಟೈಮಲ್ಲಿ ಅಡಿಗೆನೂ ಮಾಡ್ತಾರೆ, ಆಫೀಸ್ ಕೆಲಸ ಮಾಡ್ತಾರೆ, ಕಾಲ್ಸ್ ತಗೊಂತಾ ಇರ್ತಾರೆ, ಈ ಕಡೆ ಆಕ್ಟಿಂಗ್ ಎಡಿಟಿಂಗ್, ಮೂವಿದು ಎಡಿಟಿಂಗ್ ಅದು ರಿವ್ಯೂ ಮಾಡ್ತಿರ್ತಾರೆ, ಸಾಂಗ್ ಇದು. ಸೊ ಅಟ್ ಎ ಟೈಮ್ ವಿಲ್ ಬಿ ಡೂಯಿಂಗ್ ಎನ್ ನಂಬರ್ ಆಫ್ ಟಾಸ್ಕ್. ಅಂಡ್ ಐ ಥಿಂಕ್ ದಟ್ ಈಸ್ ಹೌ ಐ ಥಿಂಕ್ ವಿ ಆರ್ ಏಬಲ್ ಟು ಪುಲ್ ಥ್ರೂ ದಿಸ್ ಅನ್ಸುತ್ತೆ. ಆಕ್ಟಿಂಗ್ ವೈಸ್ ಹೇಳ್ಬೇಕಂತಂದ್ರೆ ಈಸ್ ವೆರಿ ಪ್ಯಾಷನೆಟ್. ಚಿಕ್ಕವರಿಂದನೂ ಸ್ಕೂಲ್ ಟೈಮ್ ಇಂದ ಮಧ್ಯದಲ್ಲಿ ಇರುತ್ತಲ್ಲ ಸ್ಕೂಲ್ ಟೈಮಲ್ಲಿ ಮಾಡೋದಕ್ಕೆ, ಅವಾಗಿಂದನು ಏಕಪಾತ್ರ ಮಾಡ್ಕೊಂಡು ಆ ತರ ಹಿ ಈಸ್ ವೆರಿ ಪ್ಯಾಷನೆಟ್ ಅಬೌಟ್ ಡ್ರಾಮಾ, ಆಕ್ಟಿಂಗ್ ಅಂತೆಲ್ಲ. ಅಂಡ್ ಅದಕ್ಕೆ ಮೋರ್ ಎವರ್ ಇಲ್ಲಿ ಬಂದ್ಮೇಲೂ ನಾವು ಸೋಕ್ಯಾಲಲ್ಲಿ ಗಾಟ್ ಆಪರ್ಚುನಿಟೀಸ್, ಗಾಟ್ ಟುಕ್ ಪಾರ್ಟ್ ಆಫ್ ದ ಡ್ರಾಮಾ, ಇದೆಲ್ಲ ಆಕ್ಟಿಂಗ್ ಮಾಡ್ತಾ ಸಪೋರ್ಟ್ ಮಾಡ್ತಾ. ಅಂಡ್ ಆಲ್ಸೋ ದೆನ್ ಲೇಟರ್ ಈ ಸ್ಟಾರ್ಟೆಡ್ ಡಿರೆಕ್ಷನ್, ಆಕ್ಟಿಂಗು, and then backstage support ಇರ್ಬೋದು, ಎನಿಥಿಂಗ್ ಯೂಸ್ ಟು ಪಿಚ್ ಇನ್ ಹ್ಯಾಪಿಲಿ ಅಂಡ್ ಹೆಲ್ಪ್. ಇವನ್ ದೋ ನಾವು ಎಷ್ಟೊಂದ್ಸಲ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರೂ ಬ್ಯಾಕ್ ಸ್ಟೇಜ್ ಸಪೋರ್ಟ್ ಮಾಡೋದು, ಯಾವ ತರ ಅದು ಸಪೋರ್ಟ್ ಮಾಡೋದು, ಆಕ್ಟಿವ್ ಆಗೇ ಮಾಡ್ಕೊಂಡ್ ಬಂದಿದ್ದು. ಅಂಡ್ ದೆನ್ ಇನ್ಫ್ಯಾಕ್ಟ್ ಇವನ್ ಇದಕ್ಕೂ ಅಷ್ಟೇ ಹೇಳ್ತಾ ಇದ್ರು ಮೂವಿಗೆ, ನಾನು ಡೈರೆಕ್ಷನ್ ಮಾಡ್ತೀನಿ, ಕಷ್ಟ ಆಗುತ್ತೆ ಆಕ್ಟಿಂಗ್ ಮತ್ತೆ ಇದು ಎಲ್ಲ ಒಟ್ಟಿಗೆ ನಾನೇ ಮಾಡ್ಬೇಕು ಅಂತಂದ್ರೆ ಅಂತ. ಸೊ ಇಟ್ಸ್ ವಾಸ್ ನಾನು ಹೇಳ್ದೆ, ಅಫ್ಕೋರ್ಸ್ ಟ್ರೂ, ಬಟ್ ನಿಮ್ ತಲೆಯಲ್ಲಿ ಇರೋದೆಲ್ಲ ಕಾರ್ಯನಿರತ ಬರ್ಬೇಕು ಅಂತಂದ್ರೆ ನೀವೇ ಮಾಡಿದ್ರೆ ಬೆಟರು ಅಂತ ಅನ್ಬಿಟ್ಟು ದಟ್ ವಾಸ್ ಮೈ ಟೇಕ್. ನೀವೇ ಮಾಡಿದ್ರೆ ಬೆಟರು, ಇನ್ನೊಬ್ರ ಕೈಯಲ್ಲಿ ಮಾಡ್ಸೋದು ಅದು ಇನ್ನೂ ಕಷ್ಟ ಆಗುತ್ತೆ. ಆ ಇಮೋಷನ್ಸು, ಎಕ್ಸ್ಪ್ರೆಷನ್ ಏನೇ ನಿಮ್ ತಲೆಯಲ್ಲಿ ಇರೋದು ಬರ್ಬೇಕು ಅಂದ್ರೆ ಅದ್ ನೀವೇ ಮಾಡಿದ್ರೆ ಬೆಟರು ಅಂತ ಅನ್ಬಿಟ್ಟು ಇದ್ ಮಾಡಿದ್ದು. ಓಕೆ, ದಟ್ಸ್ ವಂಡರ್ಫುಲ್. ನಾನು ನಿಮ್ಮ ರಾತ್ರಿ ಟೈಮಲ್ಲಿ ಮಾತಾಡ್ತಾ ಇದ್ದೆ ಇವ್ರಿಗೆ, ಗಿರೀಶ್ ಅವರಿಗೆ. ಅವರೂ ನಿಮ್ಮ ಬಗ್ಗೆನೇ ತುಂಬಾ ಹೇಳ್ತಾ ಇದ್ರು. ಆಸ್ ಅ ಪಿಲ್ಲರ್ ಆಫ್ ದ ಫ್ಯಾಮಿಲಿ ಯುರ್ ಏಬಲ್ ಟು ಹೋಲ್ಡ್ ಆಲ್ ಆಫ್ ದ ಎನರ್ಜಿ ಅಂಡ್ ದೆನ್ ಸ್ಟಿಲ್ ಮೋಟಿವೇಟ್ ದೆಮ್ ಅಂತ ಹೇಳ್ತಾ ಇದ್ರು. ಸೊ ಧನ್ಯವಾದ ಭಾಗ್ಯ ಅವರೇ. ಸ್ಟೇಯಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್ ಅಂಡ್ ಇನ್ ದ ಫಾರ್ವರ್ಡ್, ಇದರಲ್ಲಿ ತೆರೆ ಮೇಲೂ ಇದ್ದೀರಾ. ಆನ್ ಅಂಡ್ ಆಫ್ ಬೋತ್ ದ ವರ್ಲ್ಡ್ಸ್ ನೀವು ಮ್ಯಾನೇಜ್ ಮಾಡಿ ಇಡೀ ಪರಿವಾರಕ್ಕೇನೆ ಒಂದು ಇನ್ಸ್ಪಿರೇಷನ್ ಆಗಿ ಈ ಕಿರುಚಿತ್ರನ ಮಾಡಿದಿರ. ತುಂಬಾ ಧನ್ಯವಾದಗಳು. ಆಮೇಲೆ ಥ್ಯಾಂಕ್ ಯು. ಅಂಡ್ ಇನ್ನೊಂದು Sure. ಹೇಳ್ಬೇಕಂದ್ರೆ ಜಸ್ಟ್ ವಾಂಟೆಡ್ ಟು, ಸೊ ಈ ಮೂವಿ ಸ್ಟೋರಿ ಇದೆಲ್ಲ ಇದ್ ಮಾಡ್ಬೇಕಾರೆ ಸ್ಕ್ರಿಪ್ಟ್ ಅದೆಲ್ಲ ಶೇರ್ ಮಾಡಿ ಅಂತ ಐ ವಾಸ್ ನಾಟ್ ಗೆಟಿಂಗ್ ಇನ್ ಟು ಆಲ್ ದ ಡೀಟೇಲ್ಸ್. ಬಟ್ ಏನ್ ಅನ್ಸ್ತಾ ಇತ್ತು ಅಂದ್ರೆ ನನಗೆ ಐ ವಾಸ್ ಫೀಲಿಂಗ್ ದ ಕಾನ್ಸೆಪ್ಟ್ ಈಸ್ ಗುಡ್. ಐ ವಾಸ್ ಫೀಲಿಂಗ್ ಒಂದ್ ಸ್ವಲ್ಪ ಅಂದ್ರೆ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಆಡಿಯನ್ಸ್ ಮುಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ಸೊ ಎಲ್ಲ ಒಂಥರ ಎಲ್ಲಾ ತರ ಟೇಸ್ಟ್ಗಳಿದ್ರೆ, ಸೊ ಯು ಹ್ಯಾವ್ ಟು ಮೇಕ್ ಇಟ್ ಮೋರ್ ಅಟ್ರಾಕ್ಟಿವ್ ಸೊ ದಟ್ ಇಟ್ ಈಸ್ ಅಪೀಲಿಂಗ್ ಅಂಡ್ ದ ಆಡಿಯನ್ಸ್ ಶುಡ್ ಕನೆಕ್ಟ್ ಅಂತ ಅನ್ಬಿಟ್ಟು. ಎಲ್ಲಾನು ಒಂದ್ ಸ್ವಲ್ಪ ನಗು ಇರ್ಬೇಕು, ಅಳು ಇರ್ಬೇಕು, ರೊಮ್ಯಾಂಟಿಕ್ ಪಾರ್ಟ್ ಇರ್ಬೇಕು. ಯು ಹ್ಯಾವ್ ಟು ಆಡ್ ದ ರೊಮ್ಯಾಂಟಿಕ್ ಪಾರ್ಟ್ ಅಂತ ನಾನು ಹೇಳ್ತಾ ಇದ್ದೆ. ಇಲ್ಲಾಂದ್ರೆ ಯು ಹ್ಯಾವ್ ಟು ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ಟು ದ ಆಡಿಯನ್ಸ್ ಅಂತ ಅನ್ಬಿಟ್ಟು ಇರ್ಬೇಕು, ಎಲ್ಲಾನು ಇರ್ಬೇಕು, ಒಂದ್ ಹಾಡಂತೂ ಇರ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದು. ಓಕೆ, ಅಲ್ಲಿ ಇನ್ಸ್ಪಿರೇಷನ್ ಹಾಡಿಂದ ಎಲ್ಲಿಂದ ಬಂತು ಅಂತ ಗೊತ್ತಾಯ್ತು ನಮ್ಗೆ ಎಲ್ಲ ವೀಕ್ಷಕರಿಗೆ. ಧನ್ಯವಾದ. ಯಾಕಂದ್ರೆ ನಾನು ಹೇಳಿದ ಮಟ್ಟಿಗೆ ಆ ಹಾಡನ್ನ ಒಂದು ಕಿರುಚಿತ್ರ 16-17 ನಿಮಿಷ ಕಿರುಚಿತ್ರದಲ್ಲಿ ಮಾಡ್ಬೇಕು ಅಂದ್ರೆ ಇಟ್ಸ್ ವೆರಿ ವೆರಿ ಕಾಂಪ್ಲಿಕೇಟ್, ಟೇಕ್ಸ್ ಆಫ್ ಲಾಟ್ ಆಫ್ ಎನರ್ಜಿ ಆಕ್ಚುಲಿ. ಒಂದು ಹಾಡನ್ನ ಹಾಕ್ಬೇಕು ಒಂದು ಕಿರುಚಿತ್ರದಲ್ಲಿ ಅಂದ್ರೆ, ಒಂದು ಸ್ಟೋರಿ ಲೈನ್ 16 ನಿಮಿಷದಲ್ಲಿ ಮುಗಿಸ್ಬೇಕು ಅನ್ನೋದೇ ಒಂದು ಕ್ಲಿಷ್ಟಕರವಾದ ಚಾಲೆಂಜ್ ಅದು ಆಕ್ಚುಲಿ. ಸೊ ಹೀಗಾಗಿ ಅದನ್ನ ನೀವು ಸಜೆಸ್ಟ್ ಮಾಡಿದ್ ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ಯಾವ್ದು ವೀಕ್ಷಕರಿಗೆ ನಮ್ಗೆ ಅದೊಂದು ಹಾಡು ಪ್ಲಸ್ ಎಲ್ಲಾದ್ರೂ ಸಿಗಕ್ಕೆ ನಮಗೆ ಅವಕಾಶ ಸಿಕ್ತು. ಒಂದು ಕಿರುಚಿತ್ರದಲ್ಲಿ ನೋಡೋದೊಂದು ತುಂಬಾ ರೇರ್ ಅಂತ ಹೇಳ್ಬೋದು. ಅದನ್ನ ಮಾಡಿ ರೆಡಿ ಮಾಡಿ ಪೂರ್ತಿ ಟೆಕ್ನಾಲಜಿ ಬ್ಯಾಕ್ ಗ್ರೌಂಡ್ ಅನ್ನ ಹಾಕಿ ಅದರಲ್ಲಿ ಮಾಡ್ಕೊಟ್ಟಿದ್ದಕ್ಕೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾನು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅಂಡ್ ಇನ್ಫ್ಯಾಕ್ಟ್ ತುಂಬಾನೇ ಡೆಫಿನೆಟ್ಲಿ ವಿಜಯ್, ಗಿರೀಶ್, ದೇ ಪುಟ್ ಇನ್ ಲಾಟ್ ಆಫ್ ಎಫರ್ಟ್. ಸೋ ಮೆನಿ ನೈಟ್ಸ್ ಐ ಡಿಡ್ ನಾಟ್ ಸ್ಲೀಪ್. ಈ ಕಡೆ ವರ್ಕು ಹೆಕ್ಟಿಕ್ ಇರೋದು, ಅದು ಮ್ಯಾನೇಜ್ ಮಾಡ್ತಾ ಇದನ್ನ ಹೋಲ್ ನೈಟ್ ಕುತ್ಕೊಂಡು ಆ ಸಾಂಗ್ ನಂತೂ ಎಷ್ಟು ಸಲ ಮ್ಯೂಸಿಕ್ ಇದು ಕುತ್ಕೊಂಡು ಕೇಳಿ 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 ಎಲ್ಲಿ ಕೂತ್ರು ನಿಂತ್ರು ಓಡಾಡ್ತಿರೋ ಅದೇ ಹಾಡು ಹೇಳ್ತಾ ಇರೋರು ಹೋಗ್ತಾ ಬರ್ತಾ ಅಷ್ಟು ಸಲ ಕೇಳಿ ಕೇಳಿ ಅದನ್ನ ಇಲ್ಲಿ ಎಡಿಟ್ ಮಾಡ್ಬೇಕು ಮಾಡಿ ಕಣ್ಣು ತೂತಾಗೋಗಿತ್ತು ಅನ್ಸುತ್ತೆ ಅವ್ರಿಗೆ. ನಾವ್ ಏನ್ ಮಾತಾಡಿದ್ರು ಕೆಲವು ಸಲ ಕೋಪದಲ್ಲಿ ಏನೋ ಮಾತಾಡ್ಬಿಡೋರು, ಇದ್ ಮಾಡೋರು, ಫುಲ್ಲು ಅವ್ರು ಅದ್ರಲ್ಲೇ ಇದ್ರು ಕಂಪ್ಲೀಟ್ ಆಗಿ. ಇಟ್ ವಾಸ್ ದಟ್ ಲಾಸ್ಟ್ ಸಬ್ಮಿಟ್ ಮಾಡೋದಕ್ಕೆ ಅದೇ ಟೈಮಲ್ಲಿ ವಿ ಹ್ಯಾಡ್ ಸೋ ಮೆನಿ ಅದರ್ ಸೋಷಿಯಲ್ ಇವೆಂಟ್ಸ್ ಟು ಅಟೆಂಡ್. ಆ ಕಡೆ ಅದನ್ನು ಮಿಸ್ ಮಾಡಕ್ ಆಗ್ತಿರ್ಲಿಲ್ಲ, ಈ ಕಡೆ ಇದನ್ನು. ಇಟ್ ವಾಸ್ ವೆರಿ ವೆರಿ ಚಾಲೆಂಜಿಂಗ್ ಕೊನೆಗೆ ಸಬ್ಮಿಷನ್ ಟೈಮಲ್ಲಂತೂ. ಬಟ್ ವಿ ಪುಲ್ಡ್ ಇಟ್ ಥ್ರೂ. ಅಂಡ್ ಹೇಳ್ಬೇಕು ಅಂದ್ರೆ ಶೂಟ್ ಮಾಡಿದ್ದು
ಮಾಡಿದ್ರು, ಸುಮಾರು ತುಂಬಾ ಸೀನ್ಸ್ ಮಾಡಿದ್ರು, ಬಟ್ ತುಂಬಾ ಕಷ್ಟ ಆಯ್ತು ಪಾಪ ಅವ್ರಿಗೆ ಎಡಿಟ್ ಮಾಡೋದಕ್ಕೆ. ಯಾವ್ದು ತಗೋಬೇಕು, ಯಾವ್ದು ಇದ್ ಮಾಡ್ಬೇಕು, ಶೂಟ್, ಬಿಕಾಸ್ ಯಾರು ಸಿಕ್ಕಿದಾಗ ಒಂದ್ಸಲ ಅದು ಶೂಟ್ ಏನೇನ್ ಮಾಡ್ಬೇಕು ಅಂತೆಲ್ಲ ಮಾಡ್ಕೊಂಡ್ಮೇಲೆ ದೆನ್ ದೇ ಹ್ಯಾವ್ ಟು selecting and doing, that was also a challenging part, I believe. And I'm sure they pulled it through, and thanks to Vijay a lot and everybody, whole team. And of course, Arya big support always was there with Girish and Vijay. I'm sure that's a big add-on. Yeah. ಪೂರ್ತಿ Correct. ಪರಿವಾರನೇ Thank you to ನಿಂತ್ಕೊಂಡು ಈ ಕಿರುಚಿತ್ರನ ಮಾಡಿದೆ. ಆಕ್ಚುಲಿ ವೆರಿ ರೇರ್ ಟು ಫೈಂಡ್ ಅಂಡ್ ವೆರಿ ಇಂಪ್ಯಾಕ್ಟ್ಫುಲ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ ವೀಕ್ಷಕರಿಗೆ. ಒಂದು ಕೊನೆಯದಾಗಿ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಎಲ್ಲರಿಗೂ ಇದೇ ಪ್ರಶ್ನೆ ಅಪ್ಲೈ ಆಗುತ್ತೆ. ನೀವೇನಾದ್ರು ಅದ್ರ ಬಗ್ಗೆ ಅನಿಸಿಕೆ ಹೇಳಬೇಕು ಅಂದ್ರೆ ಹೇಳಿ. ಮೊದಲನೇದಾಗಿ ವಿಲ್ ಸ್ಟಾರ್ಟ್ ವಿತ್ ಗಿರೀಶ್ ಅವರಿಗೆ. ಸೊ ಬೆಟ್ಟ ಹತ್ತಿ ಇಳಿದ್ಮೇಲೆ ನಿಮ್ಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಅನ್ನೋದು ಗೊತ್ತಾಗತ್ತೆ. ಸೊ ಇಫ್ ಯು ಹ್ಯಾವ್ ಟು ಟೇಕ್ ದ ಬೆಸ್ಟ್ ಅಂದ್ರೆ ಕ್ರಕ್ಸ್ ಆಫ್ ದಿಸ್ ಸ್ಟೋರಿ, ಮೇಕಿಂಗ್ ದಿಸ್ ಮೂವಿ ಓವರ್ ಆಲ್, ವೀಕ್ಷಕರಿಗೆ ಏನ್ ನಿಮ್ಮ ಅನಿಸಿಕೆಯನ್ನ ಕೊನೆಯದಾಗಿ ತಿಳ್ಸಕ್ ಇಷ್ಟಪಡ್ತೀರಾ? ಐ ಥಿಂಕ್ ವೀಕ್ಷಕರಿಗೆ ಐ ಆಮ್ ಶೂರ್ ಅವರು ನೋಡಿದಾಗ ಇಟ್ ವಿಲ್ ಕನೆಕ್ಟ್ ಒನ್ ಆರ್ ದ ಅದರ್ ಆಸ್ಪೆಕ್ಟ್ಸ್ ಆಫ್ ದ ಸ್ಟೋರಿ, connects to each of them. I think the core message is important for everybody, and if they enjoy the journey, whatever they're doing, enjoy, but don't be obsessed with it and lose out the moment of the life, right? It's a very short life we have, and one life we have. We should enjoy every moment of it, and ಆಸೆ ಇರಬೇಕು. ಡ್ರೀಮ್ಸ್ ಆರ್ ರಿಕ್ವೈರ್ಡ್, ಡ್ರೀಮ್ಸ್ ಆರ್ ನೆಸೆಸರಿ ಟು ಅಚೀವ್ ಅಂಡ್ ಟು ಅಕಂಪ್ಲಿಷ್, but that should not the only thing which should drive us and drive us crazy, right? That is the whole essence, and I want audience and ವೀಕ್ಷಕರು ಅದನ್ನ ನೋಡಿ ಒಂದ್ ಸ್ವಲ್ಪ if they connect, and I hope ಆ ಕ್ಯಾರೆಕ್ಟರ್ ತರ, not everybody has to go through what the character went. Before that itself, we should realize and enjoy whatever left with it. With that, I also wanted to Bhushan, there are two or three individuals whom I constantly boast this idea. One is Pawan Kumar Anta. He's also a filmmaker, along with me from Orange County. Outdo on movie madidru. He did guide me, and ಅವರು 3-4 ಮೂವಿ ಮೊದಲೇ ಮಾಡಿದ್ರು. So I used to bounce lot of my questions and ideas, and he kind of guided me. ಇದ್ ಮಾಡ್ಬೋದು, ಇದು ಕಷ್ಟ ಆಗತ್ತೆ ಗಿರೀಶ್, technical aspects as well as film making aspects. And then Sudarshan and Rajeshwari, Arvind's wife Rajeshwari, she kind of reviewed the screenplay and provided inputs. We made improvements collectively as the movie progressed. Sudarshan ಹೇಳ್ಕೊಟ್ಟೆ ಅಂತ ನಂಗೆ ಆಡಿಯೋ ಇದು ನರೇಷನ್ ಎಲ್ಲ ಹೆಲ್ಪ್ ಮಾಡಿದ್ರು with and that was very impactful for the overall movie. His voice added a lot of clarity to the movie. And then Suresh Venki, the musician, who jumped in the last minute and supported. But I think at the end of the day, it's a team which can make or break the outcome antarala. So we had a very good team, supportive, and whatever the constraints each of us had, at times we kind of put the movie ahead of every other personal priorities to make it happen. Adike I'm very happy that I got the support anta, and we wanted audience to have a quality outcome. We didn't want to shoot something and just throw it into the competition, though we were all first timers. ಏನೇ ಮಾಡಿದ್ರು ಒಂದು ಕ್ವಾಲಿಟಿ ಇರಲಿ ಅಂತ we put in a lot of effort to make it meaningful for the audience, at the same time pleasant for the audience, with the quality and the details of it. I hope audience will enjoy ನೋಡಿದಾಗ.
and provide some constructive feedback. Again, it's a part of the journey. We learn from each episode. It's an experiment, and uh, thank you for TKSFF for giving this opportunity. I mean, that is the best, this one. And they supported with so many aspects, Prashant, Ashwin, and the tons of volunteers, including you, right? I mean, I don't know how many people, it's an army behind this, which is putting together such a wonderful show. And there are, so I'm very happy that, I was part of this journey and got this experience. Thank you, Bhushan. ವಂಡರ್ಫುಲ್ ಸರ್. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಮೂವಿಲಿ, ಕಿರುಚಿತ್ರದಲ್ಲಿ ಒಂದು ಮೆಸೇಜ್ ಇದೆ ವೀಕ್ಷಕರಿಗೆ, ಮತ್ತೆ ಅದನ್ನು ಮೆಸೇಜ್ ಅನ್ನ ನಾವು ಸರಳವಾಗಿ ತೆರೆ ಮೇಲೆ ಇಳ್ಸಕ್ಕೆ ಪ್ರಯತ್ನ ಮಾಡಿರೋ ಎಲ್ಲ ಆಕ್ಟರ್ಸ್ಗೂ, ನಿರ್ದೇಶಕರಿಗೂ, ಸಿನಿಮಾಟೋಗ್ರಫರ್ಗೂ, ಮತ್ತೆ ನಿಮ್ಮ ಬೆನ್ನೆಲುಬಾಗಿ ನಿಂತ ಎಲ್ಲ ನಿಮ್ಮ ಪರಿವಾರ ಮತ್ತೆ ಫ್ರೆಂಡ್ಸ್ಗೂ ಧನ್ಯವಾದಕ್ಕೆ ಹೇಳಕ್ ಇಷ್ಟಪಡ್ತೀವಿ, ಟೆಕ್ಸಾಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ತಂಡದಿಂದ. ಆಮೇಲೆ ವೀಕ್ಷಕರಿಗೆ ಒಂದೊಂದ್ಸಲ ನೆನ್ಪು ಮಾಡಿಕೊಡ್ಬೇಕು ಅಂತಂದ್ರೆ, ಚಿಪ್ಪುಗಳ ಹಿಂದೆ ಹೋದ್ರೆ ತುಂಬಾ ಸಮಯನ ಕಳ್ಕೊಂತೀವಿ. ಅದನ್ನ ಬೇಗ ಅರ್ತ್ಕೊಂಡ್ರೆ ಒಳ್ಳೇದು. ಚಿಪ್ಪುಗಳನ್ನ ಬಿಟ್ಟು ಅದರಲ್ಲಿರೋ ಮುತ್ತುಗಳನ್ನ ನಾವು ಹುಡುಕಿ ಅದನ್ನ ಸೇವ್ ಮಾಡಿದ್ರೆ ಒಳ್ಳೇದು ಅಂತ ಒಂದು ಒಳ್ಳೆ ಮೆಸೇಜ್ ಇದೆ ಈ ಕಿರುಚಿತ್ರದಲ್ಲಿ. ಸೊ ಯಾವಾಗ ಇದು ನಿಮ್ಗೆ ಅವಕಾಶ ಸಿಗ್ತಾ ಇದ್ರೆ ವೀಕ್ಷಕರಿಗೆ ದಯವಿಟ್ಟು ಹೋಗ್ಬಿಟ್ಟು ತೆರೆ ಮೇಲೆ ನೋಡಿ ಅಪ್ರಿಷಿಯೇಟ್ ಮಾಡಿ ಮತ್ತೆ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಅದೇ ದಟ್ಸ್ ಆಲ್ ಇನ್ ದಿಸ್ ಎಪಿಸೋಡ್ ಆಫ್ ಬಿಹೈಂಡ್ ದ ಲೆನ್ಸ್ ಫ್ರಮ್ TKSFF. ಅಂಡ್ ಥ್ಯಾಂಕ್ ಯು ಎಲ್ಲ ವೀಕ್ಷಕರಿಗೂ. ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಇದರಲ್ಲಿ ನಿರ್ದೇಶಕರು ಮತ್ತೆ ಪೂರ್ತಿ ಪರಿವಾರ, ಗಿರೀಶ್ ಕನ್ನಳ್ಳಿ ಅವರಾಯ್ತು, ಭಾಗ್ಯ ಅವರಾಯ್ತು, ಆರುಶ್ರೀ, ಆರ್ಯ, ವಿಜೇಂದ್ರ ಅವರು, ಮತ್ತೆ ಶ್ರೀಕೃಷ್ಣ, ಮತ್ತೆ ನಮ್ಮ ಸಪೋರ್ಟ್ಗಾಗಿ ಬಂದ ಅರವಿಂದ ರಾಮಸ್ವಾಮಿ ಅವರಿಗೆ, ಮತ್ತೆ ಈ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರೋದು TKFF ಫ್ಯಾಮಿಲಿ ಸುಧೀರ್ ಅವ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ನಿಮ್ಗೆ ಇದೇ ಒಳ್ಳೇದಾಗ್ಲಿ ಎಲ್ಲರಿಗೂ. ಇದೇ ತಂಡ ಮತ್ತೊಂದು ಕಿರುಚಿತ್ರ ಟೆಕ್ಸಾಸ್ 3.0 ಅಲ್ಲಿ ಬರ್ಲಿ ಅಂತ ಕೇಳ್ಕೊಂತೀವಿ. ವಿ ಲುಕ್ ಫಾರ್ವರ್ಡ್ ಟು ದ್ಯಾಟ್ ಸರ್. ಧನ್ಯವಾದ ನಿಮ್ಗೆ.